ಅಲ್ಲಿ ಸರಿ ತಪ್ಪು ಮನುಷ್ಯರ ಮಾನವೀಯತೆ ಮೌಲ್ಯಗಳನ್ನು ಒಳಗೊಂಡಂತ ಶ್ರೀಗಳವರ ಪುಣ್ಯಸ್ಮರಣೆ ಕಾರ್ಯಕ್ರಮಗಳು ಮಾಡಬೇಕು ಅಂತೇಳಿ ಇಂಥ ಕಾರ್ಯಕ್ರಮಗಳು ಇನ್ನು ಮುಂದೆ ನಡೀಬೇಕು. ನೈಜ ಬಸವ ತತ್ವ ವೀರಶೈವರಿಗೆ ಅರ್ಥ ಆಗಿದ್ರೆ ಸೂರ್ಯ ಚಂದ್ರ ಇರೋವರೆಗೂ ಕೂಡ ನೀವು ರಾಜರಾಗಿರ್ತಿದ್ರಿ. ಆದ್ರೆ ಬಸವಣ್ಣ ಅಪ್ಪನೂ ನಮ್ಮ ಮಾದಾರ ಚೆನ್ನಯ್ಯ ಅಂತ ಕರ್ಕೊಂಡು ಹೋದ, ಬಪ್ಪನೂ ನಮ್ಮ ಮಾದಾರ ಚೆನ್ನಯ್ಯ ಅಂತ ಕರ್ಕೊಂಡು ಹೋದ, ಅಡಪದ ಅಪ್ಪಣ್ಣನ್ ಕರ್ಕೊಂಡು ಹೋದ, ಮಡಿವಾಳ ಮಾಚೆಯನ್ ಕರ್ಕೊಂಡು ಹೋದ. ನೀವು ನಾವಷ್ಟೇ ನೀವು ಅಲ್ಲೇ ಅಂದ್ರೆ ನಿಮ್ ಜೊತೆ ಹೆಂಗ್ ಬರ್ತಾರೆ? ಹೆಂಗ್ ನೀವು ರಾಜರಾಗಕ್ಕಾಗುತ್ತೆ? 11 ಮಿಲಿಯನ್ ಜನ ಎಲ್ಲ 84 ಲಕ್ಷ ಜೀವರಾಶಿಗಳು ಬದುಕಬೇಕು ಅಂತ ಹೇಳಿದ್ರೆ ಅನ್ನ ಬೇಕು. ಯಾವ ರೀತಿ ಪ್ರಪಂಚದಲ್ಲಿ ಪ್ರಸಿದ್ಧಿಯಾಗಿದ್ರು ಅದೇ ರೀತಿ ಭಾರತದಲ್ಲಿ ಯಾರಾದ್ರೂ ಪ್ರಸಿದ್ಧಿಯಾಗಿದ್ರೆ ಶಿವಕುಮಾರ ಸ್ವಾಮಿಗಳು ಮಾತನ್ನ ನಾವು ಈಗ 6 ವರ್ಷದ ಹಿಂದೆ ಬೆಂಗಳೂರಿಂದ ಹೊಸದುರ್ಗ ಶಿಫ್ಟ್ ಆಗಿದ್ವಿ ಕೊರೋನಾ ಟೈಮಲ್ಲಿ. ಆ ಟೈಮಲ್ಲಿ ನಮ್ಮ ಸಿದ್ಧಗಂಗಾ ಸ್ವಾಮಿಗಳು ದೈವಾಧೀನರಾಗ್ತಾರೆ. ಬ್ಲಡ್ ಡೊನೇಷನ್ ಇಂದ ತುಂಬಾ ಯೂಸಸ್ ಇದೆ. ಒಂದು ಫಸ್ಟ್ ಮೇನ್ ಏನಂದ್ರೆ ನಮ್ಗೆ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ. ನಾವು ವೆಯ್ಟ್ ಲಾಸಿಗೆಲ್ಲ ಟ್ರೈ ಮಾಡ್ತಿರ್ತೀವಲ್ವಾ, ಈಸಿಯಾಗಿ ವೆಯ್ಟ್ ಲಾಸ್ ಆಗುತ್ತೆ. ಆಮೇಲೆ BP ಜಾಸ್ತಿ ಯಾರಿಗೆ ನೆಕ್ಸ್ಟ್ ಬರುತ್ತೆ ಅಂತವ್ರು BP ನ ಕಂಟ್ರೋಲ್ ಮಾಡಬಹುದು. ಹೈಪರ್ ಟೆನ್ಷನ್ ನ ಕಂಟ್ರೋಲ್ ಮಾಡಬಹುದು. ಮತ್ತೆ ನಮ್ಮ GRBS ಅಂದ್ರೆ ಶುಗರ್ ಲೆವೆಲ್ ನಾರ್ಮಲ್ ಆಗಿರುತ್ತೆ. ಮತ್ತೆ ಹೆಲ್ತ್ಗೆ ಸ್ಕಿನ್ನಿಗೆ ಎಲ್ಲ ತುಂಬಾ ಒಳ್ಳೇದು. ಸಂತೋಷವಾಗಿ ಬಂದಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಕೋರ್ತಾರೆ. ಸ್ನೇಹಿತರೆ, ಇವತ್ತ ಸಿದ್ಧಗಂಗಾ ಶ್ರೀ ಶಿವಕುಮಾರ ಸ್ವಾಮಿಗಳ ಒಂದು ಪುಣ್ಯ ಸ್ಮರಣೆ ಕಾರ್ಯಕ್ರಮ ಇದೆ. ಸಿದ್ಧಗಂಗಾ ಅಂದ್ರೆ 600 ವರ್ಷಗಳ ಇತಿಹಾಸ ಇರುವಂತಹ ಒಂದು ಮಠ ಸ್ನೇಹಿತರೆ. ಗೋಸಾಲ ಸಿದ್ದೇಶ್ವರ ಸ್ವಾಮಿಗಳು 600 ವರ್ಷಗಳ ಹಿಂದೆ ಸ್ಥಾಪಿಸಿದಂತಹ ಸಿದ್ಧಗಂಗಾ ಮಠ ಇವತ್ತು ಶಿವಕುಮಾರ ಸ್ವಾಮೀಜಿ ಅವರಿಂದ ಒಂದು ಪುಣ್ಯ ಕ್ಷೇತ್ರವಾಗಿದೆ. ಇದು ತುಮಕೂರು ಜಿಲ್ಲೆಯ ಕ್ಯಾತ್ಸಂದ್ರ ಬಳಿ ಇರುವಂತಹ ಶಿವಕುಮಾರ ಸ್ವಾಮೀಜಿ ಅವರ ಮಠ. ಈ ಒಂದು ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನ ನಮ್ಮ ವಸ್ತುರ್ಗದಲ್ಲಿ, ಕರ್ನಾಟಕ ರಾಜ್ಯದ ಚಿತ್ರದುರ್ಗ ಜಿಲ್ಲೆಯ ವಸ್ತುರ್ಗದಲ್ಲಿ ಆಯೋಜನೆಯನ್ನ ಮಾಡಿದ್ದಾರೆ. ನಮ್ಮ ಟ್ಯಾಕ್ಸಿ ಸ್ಟ್ಯಾಂಡ್ ನವರಾಗಿರ್ಬೋದು, ಜನಸ್ನೇಹಿ ವಿವೇಕಾನಂದ ಸೇವಾ ಬಳಗದವರ ವತಿಯಿಂದ ಆಯೋಜನೆಯನ್ನ ಮಾಡಿದ್ದಾರೆ. ಹಾಗೂ ಓಂ ಗಣಪತಿ ಭಕ್ತ ಮಂಡಳಿಯ ಸಕ್ರಿಯ ಕಾರ್ಯಕರ್ತ ಹಾಗೂ ಹಿಂದೂ ಸಂಘಟನೆಯ ಸಕ್ರಿಯ ಕಾರ್ಯಕರ್ತನೂ ಕೂಡ ಹೌದು. ಪರೋಪಕಾರಾರ್ಥಂ ಇದಂ ಶರೀರಂ ಅನ್ನುವ ನಿಟ್ಟಿನಲ್ಲಿ ತಮ್ಮ ಇಡೀ ಜೀವನವನ್ನೇ ಮನುಕುಲದ ಉನ್ನತಿಗಾಗಿ, ಮನುಕುಲದ ಉದ್ಧಾರಕ್ಕಾಗಿ, ಶಿಕ್ಷಣ ಕ್ರಾಂತಿಗಾಗಿ, ದಾಸೋಹದ ಕ್ರಾಂತಿಗಾಗಿ ಜೀವನವನ್ನೇ ಮುಡಿಪಾಗಿಟ್ಟಂತ ನಡೆದಾಡುವ ದೇವರಾದಂತ ಶ್ರೀಯುತ ಸಿದ್ಧಗಂಗಾ ಶ್ರೀಗಳ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಇವತ್ತು. ಅವರ ಪ್ರತಿ ವರ್ಷವೂ ಸಹ ವಿವೇಕಾನಂದ ಬಳಗ ಹಾಗೂ ಟ್ಯಾಕ್ಸಿ ಮಾಲೀಕರು ಮತ್ತು ಚಾಲಕರ ಸಂಘದ ವತಿಯಿಂದ ಮತ್ತು ನಗರದ ಎಲ್ಲ ಸ್ವಾಮಿಗಳ ಸದ್ಭಕ್ತರ ವತಿಯಿಂದ ಪ್ರತಿ ವರ್ಷವೂ ಸಹ ದಾಸೋಹ ಪುಣ್ಯ ಸ್ಮರಣೆ ದಿನ ದಾಸೋಹ ಕಾರ್ಯಕ್ರಮ ನಡೆಸ್ತಾ ಬರ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲಾ ಮತದ ಬಂಧುಗಳು, ಸ್ವಾಮಿಗಳ ಭಕ್ತರು ಬಂದು ಪ್ರಸಾದವನ್ನ ಸ್ವೀಕರಿಸಿ ಧನ್ಯರಾಗ್ತಾ ಇದ್ದಾರೆ. ನೋಡಿ, ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮ ಆಗ್ಬೇಕಾದ್ರೆ ಅಥವಾ ಒಂದು ಮನುಕುಲದ ಉನ್ನತಿಯ ಕಾರ್ಯಕ್ರಮ ಆಗ್ಬೇಕಾದ್ರೆ ಎಲ್ಲರ ಸಹಾಯ ಹಸ್ತವೂ ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಪ್ರತಿ ವರ್ಷವೂ ಸಹ ಇಲ್ಲಿ ಒಂದು ಧರ್ಮದ ಕಾರ್ಯಕ್ರಮಗಳಿಗೆ ಸಾರ್ವಜನಿಕರು ಹಾಗೂ ಸದ್ಭಕ್ತರು ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ನೀಡ್ತಾ ಬರ್ತಾ ಇದ್ದಾರೆ. ಇದು ನಿಜಕ್ಕೂ ಪ್ರಶಂಸನೀಯ ಮತ್ತು ಸ್ಮರಣಾರ್ಥ ಕಾರ್ಯಕ್ರಮ. ಸ್ನೇಹಿತರೆ, ಬನ್ನಿ, ಇಲ್ಲಿ ರಕ್ತದಾನ ಶಿಬಿರ ನಡೀತಾ ಇದೆ ಶಿವಕುಮಾರ ಸ್ವಾಮಿ ಅವರ ಪುಣ್ಯ ಸ್ಮರಣೆಯ ಪ್ರಯುಕ್ತ. ಸರ್, ನಿಮ್ಮ ಪರಿಚಯವನ್ನ ಮಾಡ್ಕೊಳ್ಳಿ. ಸರ್ ನಮಸ್ತೆ. ನೋಡಿ, ಮಂಜುನಾಥ್ ಅಂತ ಸರ್. ಮಂಜುನಾಥ್ CH ವಸ್ತ್ರಗ ಅರ್ಬನ್ CH ಇವರು ಅಷ್ಟೇ CH ಮೇಘನಾ ಅಂತ
Okay. ಎಲ್ಲ ಡಿಸ್ಟಿಕ್ ಬ್ಲಡ್ ಡೊನೇಷನ್ ಗ್ರೂಪ್ ಸರ್ ಇದು. ಓಕೆ ಇಲ್ಲಿ ಫ್ರೀಯಾಗಿ ರಕ್ತದಾನ ಶಿಬಿರ ನಡೆಸ್ತಾ ಇದ್ರೆ, ಹಂಗಾಗ್ಬಿಟ್ಟು ಇಲ್ಲಿ ರಕ್ತದಾನ ಶಿಬಿರಕ್ಕೆ ಬಂದಿದ್ದೀವಿ ಸರ್. ಸರ್, ಇದ್ರದ್ದು ಪ್ರೊಸೀಜರ್ ಹೇಗಿರುತ್ತೆ ಸರ್? ಈಗ ಬಂದು ಹೆಸರನ್ನ ನೋಂದಣಿ ಮಾಡ್ಕೋಬೇಕಾ? ಮತ್ತೆ ನೋಂದಣಿ ಆದ್ಮೇಲೆ ಹೇಗಿರುತ್ತೆ? ಅದಾದ್ಮೇಲೆ ಏನಾದ್ರು ಅವ್ರಿಗೆ ಸರ್ಟಿಫಿಕೇಟ್ ಸಿಗುತ್ತಾ? ಸರ್, ನಾವು ಫಸ್ಟ್ ಸ್ಟಾರ್ಟಿಂಗ್ ಇಲ್ಲಿ ರಿಜಿಸ್ಟ್ರೇಷನ್ ಕೌಂಟರ್ ಸರ್ ಇದು. ಹಾ. ಇಲ್ಲಿ ಬಂದ ತಕ್ಷಣ ಫಸ್ಟ್ ಪ್ರಥಮವಾಗಿ BP ಶುಗರ್ ಎಲ್ಲ BP ಚೆಕ್ ಮಾಡ್ತೀವಿ. BP ಎಲ್ಲ ನಾರ್ಮಲ್ ಇದ್ರೆ ಆ ಕಡೆ ರಿಜಿಸ್ಟ್ರೇಷನ್ ಇದೆ ಸರ್. ಆ ಕಡೆ ಒಂದು ಫಾರ್ಮ್ ಅಲ್ಲಿ ಅಲ್ಲಿ ಮಾಡ್ತಾ ಇದಾರೆ ನೋಡಿ. ರಿಜಿಸ್ಟರ್ ಮಾಡಿಬಿಟ್ಟು ಆ ಕಡೆ ಡಾಕ್ಟರ್ ಮೇಡಮ್ ಇದಾರೆ, ಅವ್ರಿಗೆ ತೋರಿಸ್ತೀವಿ. ಆಮೇಲೆ ಈ ಕಡೆ ಎಲ್ಲ ಗ್ರೂಪಿಂಗ್ ಎಲ್ಲ ನಡೀತದೆ. ಇದೆಲ್ಲ ಹಾಕಿ ಅವರು ಬ್ಲಡ್ ಡೊನೇಷನ್ಗೆ ಅವರು ರೆಡಿ ಇದ್ದಾರೆ ಅಂತ ನಮ್ಮ ಡಾಕ್ಟರ್ ಮೇಡಮ್ ಓಕೆ ಅಂತಂದ್ರೆ ಆಮೇಲೆ ಬ್ಲಡ್ ಡೊನೇಷನ್ ಮಾಡ್ತೀವಿ. ಅವ್ರಿಗೆ ಒಂದು ಸರ್ಟಿಫಿಕೇಟ್ ಇಶ್ಯೂ ಆಗುತ್ತೆ ಸರ್. ಇಲ್ಲಿಂದ ಸರ್ಟಿಫಿಕೇಟ್ ಕೊಡ್ತೀವಿ ಸರ್. ಬರುವಂತವ್ರಿಗೆ ನೀವು ಏನ್ ಕರೆ ಕೊಡ್ತೀರಾ? ಅವರು ಏನು ಊಟವನ್ನ ಸೇವಿಸಿರ್ಬೇಕು, ಏನು ಬರುವಂತವ್ರಿಗೆ ಒಂದು ಸಂದೇಶ ಏನಿರ್ಬೇಕು ಸರ್ ಬ್ಲಡ್ ಕೊಡೋರಿಗೆ? ಸರ್, ಅವರು ಬಿಫೋರ್ ಫುಡ್ 4 hours ತಗೊಳ್ತೀವಿ. ವಿತ್ ಅವರು 50 kg ಎಬ್ಬ ಇರ್ಬೇಕು ಸರ್ ಕೊಡೋದಕ್ಕೆ. ಯಾವ್ದೇ ರೀತಿ ನಾನ್ ಕಮ್ಯುನಿಕಲ್ ಡಿಸೀಸ್ ಇಂದ ಬಳಲ್ತಾ ಇರಬಾರ್ದು. BP ಶುಗರ್ ಇಂಥವ್ರಿಂದ ಬಳಲ್ತಾ ಇರಬಾರ್ದು. ಇವನ್ ನಾರ್ಮಲ್ ಇದ್ರೆ ಅವ್ರ ಹತ್ರ ಚೆಕ್ ಮಾಡ್ಬಿಟ್ಟು ತಗೊಳ್ತೀವಿ ಸರ್. 50 kg ಮೇಲೆ ಇರ್ಬೇಕು. 50 kg ಮೇಲೆ ಇರ್ಬೇಕು ಸರ್ ಬ್ಲಡ್ ಡೊನೇಷನ್ ಮಾಡಿ. ಈಗ ಮತ್ತೆ ಒಂದ್ಸರಿ ಕೊಟ್ಟರು 3 ತಿಂಗಳು ಇಂಟರ್ವಲ್ ಇರ್ಬೇಕು ಸರ್. 3 ತಿಂಗಳು ಬಿಟ್ಟೇನೆ ನಾವು ಬ್ಲಡ್ ತಗೊಳ್ಳೋದು, ಅದ್ರೊಳಗಡೆ ತಗೊಳ್ಳೋದಿಲ್ಲ ಸರ್. ಈ ತರ ವೆಯ್ಟ್ ಕೂಡ ಚೆಕ್ ಮಾಡ್ಕೊಳ್ತೀರಾ ಫಸ್ಟ್ ಬಂದ ತಕ್ಷಣ? ಸರ್, ವೆಯ್ಟ್ BP ಎಲ್ಲ ಚೆಕ್ ಮಾಡಿ ಗ್ರೂಪಿಂಗ್. ಏಜ್ ಆಗ್ಬಿಟ್ಟಿರುತ್ತೆ, ಬಟ್ ಅವರಿಗೆ ತೂಕ ಕಡಿಮೆ ಇರ್ತಾರೆ, 45 ಇರ್ತಾರೆ. ಸೊ ಅವಾಗ ಅವ್ರು ಎಲಿಜಿಬಲ್ ಇಲ್ಲ ಸರ್, ಎಲಿಜಿಬಲ್ ಇರೋದಿಲ್ಲ. 50 kg ದಾಟಿರ್ಲೇಬೇಕು. 50 kg ಮೇಲೆನೆ. ಆಮೇಲೆ ಯಂಗ್ಸ್ಟರ್ಸ್ ಗಳು ಬ್ಲಡ್ ಕೊಡ್ಬೇಕು ಅಂತ ಇರ್ತಾರೆ. ಈಗ PUC ಕಾಲೇಜ್ ಮಾಡುವಂತ ಹುಡುಗರುಗಳು, ಅವರಿಗೆ 50 kg ರೀಚ್ ಆಗೋದಿರಲ್ಲ. ಆಗ ಸರ್ 18 years ಎಬ್ಬನೇ ಕೊಡ್ಬೇಕು ಸರ್. ಅದ್ರೊಳಗಡೆ ತಗೊಳ್ಳೋವಂತಿಲ್ಲ ಸರ್. ಮೋರ್ ದೆನ್ 50 weight ಇರ್ಬೇಕು. BP 120/80 ಮೇಲೆನೆ ಇರ್ಬೇಕು. ಹಂಗಿದ್ರೆ ನಾವು ಕಲೆಕ್ಟ್ ಮಾಡ್ತೀವಿ. ನೋಡಿ ಸ್ನೇಹಿತರೆ, 18 ವರ್ಷ ತುಂಬಿರ್ಬೇಕು ನೀವು ಬ್ಲಡ್ ಕೊಡ್ಬೇಕು ಅಂದ್ರೆ. ಹಾಗೂ ನೀವು 50 kg ಅನ್ನು ಕೂಡ ದಾಟಿರ್ಬೇಕು. 50 kg ಒಳಗಡೆ ಇದ್ರು ಕೂಡ ನೀವು ಎಲಿಜಿಬಲ್ ಇರೋದಿಲ್ಲ, ನೀವೆಷ್ಟೇ ಏಜ್ ಆದ್ರೂ ಕೂಡ. ಸೊ ಹಾಗೂ ಇದರ ಯೂಸಸ್ ಏನ್ ಸರ್? ಬ್ಲಡ್ ಕೊಡೋದ್ರಿಂದ ಅವ್ರಿಗೆ ಏನ್ ಯೂಸ್ ಆಗುತ್ತೆ ಸರ್? ತುಂಬಾ ಯೂಸಸ್ ಇದೆ. ಬ್ಲಡ್ ಕೊಡೋದ್ರಿಂದ ಕೆಲವರಿಗೆ ಭಯ ಇರುತ್ತೆ ಮೇಡಮ್, ಬ್ಲಡ್ ಕೊಟ್ರೆ ನಮಗೆ ಎಲ್ಲಿ ನಮ್ಮ ರಕ್ತ ಕಡಿಮೆ ಆಗುತ್ತೋ, ನಮಗೆ ಏನ್ ಅಪಾಯ ಆಗುತ್ತೋ ಅನ್ನೋದಿರುತ್ತೆ. ಅದ್ರ ಬಗ್ಗೆ ಇರೋ ಆತಂಕ ಬಗ್ಗೆ ತಿಳಿಸ್ಕೊಡಿ ಮೇಡಮ್. ಆತರ ಏನು ಆತಂಕ ಪಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಬ್ಲಡ್ ಡೊನೇಷನ್ ಇಂದ ತುಂಬಾ ಯೂಸಸ್ ಇದೆ. ಒಂದು ಫಸ್ಟ್ ಮೇನ್ ಏನಂದ್ರೆ ನಮ್ಗೆ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ. ನಾವು ವೆಯ್ಟ್ ಲಾಸಿಗೆಲ್ಲ ಟ್ರೈ ಮಾಡ್ತಿರ್ತೀವಲ್ವಾ, ಈಸಿಯಾಗಿ ವೆಯ್ಟ್ ಲಾಸ್ ಆಗುತ್ತೆ. ಆಮೇಲೆ BP ಜಾಸ್ತಿ ಯಾರಿಗೆ ನೆಕ್ಸ್ಟ್ ಬರುತ್ತೆ ಅಂತವ್ರು BP ನ ಕಂಟ್ರೋಲ್ ಮಾಡಬಹುದು. ಹೈಪರ್ ಟೆನ್ಷನ್ ನ ಕಂಟ್ರೋಲ್ ಮಾಡಬಹುದು. ಮತ್ತೆ ನಮ್ಮ GRBS ಅಂದ್ರೆ ಶುಗರ್ ಲೆವೆಲ್ ನಾರ್ಮಲ್ ಆಗಿರುತ್ತೆ. ಮತ್ತೆ ಹೆಲ್ತ್ಗೆ, ಸ್ಕಿನ್ನಿಗೆ ಎಲ್ಲ ತುಂಬಾ ಒಳ್ಳೇದು. ಮತ್ತೆ ನಮ್ಮ ಆರೋಗ್ಯಕ್ಕೆ ಕ್ಯಾನ್ಸರ್ ಪ್ರಿವೆಂಟ್ ಮಾಡುತ್ತೆ. ಮತ್ತೆ ನೆಕ್ಸ್ಟ್ ಏನಾದ್ರೂ ಬ್ಲಡ್ ಕ್ಯಾನ್ಸರ್ಸ್ ಆತರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತಲ್ಲ, ಆತರ ಏನು ಪ್ರಾಬ್ಲಮ್ಸ್ ಆಗಲ್ಲ. ಹೆಲ್ತಿಗೆ ತುಂಬಾ ಒಳ್ಳೇದು. ಅಟ್ಲೀಸ್ಟ್ ಇದು 3 months ಒಂದ್ಸಲನಾದ್ರೂ ನಾವು ಬ್ಲಡ್ ಡೊನೇಷನ್ ಮಾಡೋದ್ರಿಂದ ತುಂಬಾ ಯೂಸಸ್ ಇದೆ. ಓಕೆ, 3 months ಒಮ್ಮೆ ನಾವು ಬ್ಲಡ್ ಡೊನೇಟ್ ಮಾಡ್ತಾ ಸರ್. ಮೇನ್ ಆಗಿ ಏನ್ ಹೇಳ್ಬೇಕು ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ನಾನ್ ಕಮ್ಯುನಿಕಲ್ ಡಿಸೀಸ್ ಅಂತ ತುಂಬಾ ಇದೆ. ನಾನ್ ಕಮ್ಯುನಿಕಲ್ ಡಿಸೀಸ್ ಅಂದ್ರೆ BP ಶುಗರ್, ಈ ಬ್ರೆಸ್ಟ್ ಕ್ಯಾನ್ಸರ್, ಸರ್ವಿಕಲ್ ಕ್ಯಾನ್ಸರ್ ಇಂತ ತುಂಬಾ ಆಗ್ತಾ ಇದೆ. ಹೌದು. ಇದನ್ನ ಯುವ ಜನತೆ, ನಾವು ಯಂಗ್ಸ್ಟರ್ಸ್ ತುಂಬಾ ಜನ ಕಾರ್ಡಿಯಾಕ್ ಡಿಸೀಸ್ ಇಂದ ಸಾಯ್ತಿರೋದು ಇತ್ತೀಚೆಗೆ ನಾವು ತುಂಬಾ ನೋಡ್ತೀವಿ ಸರ್. ನಮ್ಮ ಮೀಡಿಯಾದಲ್ಲಿ ತುಂಬಾ ಜಾಸ್ತಿ ಆಗಿದೆ. ಇದನ್ನ ಚೆನ್ನಾಗಿ ಪ್ರಿವೆಂಟ್ ಮಾಡಬಹುದು ಸರ್. ಈ ಬ್ಲಡ್ ಡೊನೇಷನ್ ಕೊಡೋದ್ರಿಂದ ಕಾರ್ಡಿಯಾಕ್ ಡಿಸೀಸ್ ತುಂಬಾ ಕಡಿಮೆ ಆಗ್ತದೆ. ಮತ್ತೆ ಹೊಸ ರಕ್ತ ಕಣ ಡೆವಲಪ್ ಆಗೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಸರ್. ಓಕೆ, ತುಂಬಾ ಒಳ್ಳೆ ಉದ್ದೇಶವನ್ನು ಯೂಸಸ್ ಹೇಳಿದೀರಾ. ಹೇಳಿ ಮೇಡಮ್. ಹೆಣ್ಮಕ್ಳು ಪೀರಿಯಡ್ಸ್ ಎಲ್ಲ ಆಗ್ತಾರಲ್ವಾ, ಅದರಿಂದ ಗಂಡ್ ಮಕ್ಳಿಗೆ 3 months ಒನ್ಸ್ ಡೊನೇಷನ್ ಮಾಡಬಹುದು. ಹೆಣ್ಮಕ್ಳು 4 months ಒನ್ಸ್ ಡೊನೇಷನ್ ಮಾಡಬಹುದು. ಅವ್ರದ್ದು ಹೆಲ್ತ್ ಕಂಡೀಷನ್ ಹೆಣ್ಣು ಮಕ್ಕಳಿಗೆ 4 ತಿಂಗಳಿಗೆ ಒಮ್ಮೆ ಮಾಡಬಹುದು. ಗಂಡ್ ಮಕ್ಳು 3 ತಿಂಗಳಿಗೆ ಒಂದ್ಸಲ ಮಾಡಬಹುದು, ಮಾಡ್ತಾ ಇರ್ಬೋದು. ಓಕೆ, ಇನ್ನು ಒಂದ್ಸರಿನೂ ಬ್ಲಡ್ ಕೊಟ್ಟಿಲ್ಲ ಅನ್ನೋರು ಮೊದಲು ಕೊಡ್ಲಿಕ್ಕೆ ಭಯ ಇರುತ್ತೆ. ಅವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ? ನಾವು ಫಸ್ಟ್ ಕೌನ್ಸಿಲಿಂಗ್ ಮಾಡ್ತೀವಿ. ಏನೇ ಇದ್ರೂನು ಅವ್ರು ಬಂದು ಕೌನ್ಸಿಲಿಂಗ್ ಮಾಡಿದ್ಮೇಲೆ ಅವರು ಓಕೆ, ಅವ್ರು ಫಿಟ್ ಇದಾರೆ, ನಾವು ಚೆಕಪ್ ಎಲ್ಲ ಮಾಡ್ತೀವಲ್ಲ, ಅವ್ರು ಫಿಟ್ ಇದಾರೆ ಅಂದ್ರೆ ಮಾತ್ರ ನಾವು ಡಾಕ್ಟರ್ ಹತ್ರ ಕನ್ಸಲ್ಟೇಷನ್ ಕೊಡಿಸ್ಬಿಟ್ಟು ನಾವು ಅವರನ್ನ ಮುಂದೆ ಪ್ರೊಸೀಜರ್ಗೆ ಮಾಡ್ತೀರಾ. ತುಂಬಾ ಧನ್ಯವಾದಗಳು ಮೇಡಮ್. ಬನ್ನಿ ಸ್ನೇಹಿತರೆ, ಇಲ್ಲಿ ಬ್ಲಡ್ ಕೊಡ್ಲಿಕ್ಕೆ ಬಂದಿರೋರ್ನು ಕೂಡ ಮಾತಾಡ್ಸೋಣ. ಸರ್, ಇದು ನೀವು ಪ್ರಪ್ರಥಮವಾಗಿ ಬ್ಲಡ್ ಕೊಡ್ತಾ ಇರೋದಾ, ಇಲ್ಲ ಇದಕ್ಕೂ ಮುಂಚೆ ಕೊಟ್ಟಿದ್ದೀರಾ ಸರ್? ಇಲ್ಲ ಸರ್, ಅಲ್ಲೇ 3 ಸಲ ಕೊಟ್ಟಿದ್ದೀವಿ. 3 ಸರಿ ಕೊಟ್ಟಿದ್ದೀರಾ ಸರ್. ಈ ಬ್ಲಡ್ ಕೊಡೋದ್ರಿಂದ ನಿಮಗೆ ಎಷ್ಟು ಖುಷಿ ಇದೆ? ಮತ್ತೆ ಇದು ಜನಕ್ಕೂ ಕೂಡ ನಿಮ್ಮ ಸಂದೇಶವನ್ನ ರವಾನೆ ಮಾಡಿ ಸರ್. ಕರೆ ಕೊಡಿ. ಈ ಬ್ಲಡ್ ಕೊಡೋದ್ರಿಂದ ಬಹಳ ಒಳ್ಳೇದು. ಹೆಲ್ತ್ ಆಗಿರ್ತೀವಿ, ಮತ್ತೆ ಯಾವ್ದೇ ರೀತಿ ಪ್ರಾಬ್ಲಮ್ ಬರಲ್ಲ, ಮತ್ತೆ ಬ್ಲಡ್ ಪ್ರೆಷರ್ ಬರಲ್ಲ.
ಹೆಲ್ತಿಗೆ ಒಳ್ಳೇದು ಸರ್. ಮೈನ್ ಹೆಲ್ತಿಗೆ ಒಳ್ಳೇದು. ಹೆಲ್ತಿಗೆ ಸರ್. ನಿಮ್ಮ ಪರಿಚಯ ಸರ್? ಸರ್ ಹೊಸದುರ್ಗ ಸರ್, ಕಿಶನ್ ಕಲೆಕ್ಷನ್. ಕಿಶನ್ ಕಲೆಕ್ಷನ್ಸ್ ಹೊಸದುರ್ಗ. ತುಂಬಾ ಥ್ಯಾಂಕ್ ಯು ಸರ್. ಇಲ್ಲಿ ಕೂಡ ತಯಾರಿಯನ್ನ ಮಾಡಿದ್ದಾರೆ, ನೋಡ್ಬೋದು. ಬ್ಲಡ್ ಕೊಡಲಿಕ್ಕೆ ಬಂದಂತವ್ರಿಗೆ ತಯಾರಿ ಈ ತರ ಇದೆ. ಸೊ ಇಲ್ಲಿ ಆಲ್ರೆಡಿ ಬ್ಲಡ್ ಕೊಡ್ತಾ ಇದ್ದಾರೆ. ಸೊ ಇವರಿಗೂ ಕೂಡ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ, ನೀವು ಬ್ಲಡ್ ಡೊನೇಟ್ ಮಾಡಿದೀರಾ ಅಂತ. ಎಷ್ಟು ಚೆನ್ನಾಗಿ ಇಲ್ಲಿ ಒಂದು ಸಿದ್ಧತೆಯನ್ನ ಮಾಡಿದ್ದಾರೆ ಅಂತ ನೋಡ್ಬೋದು ಬಂದಂತವ್ರಿಗೆ. ಇದು ಒಂದು ರಕ್ತದಾನ ಶಿಬಿರ ನಡೀತಿರುವಂತ ಸ್ಥಳ. ಸೊ ಕಾರ್ಯಕ್ರಮ ನಡೆಯುವಂತ ಸ್ಥಳಕ್ಕೂ ಹೋಗೋಣ. ಹಾಗೂ ಇಲ್ಲಿಗೆ ಶಾಂತವೀರ ಮಹಾಸ್ವಾಮಿಗಳು, ಹೀಗೆ ಅನೇಕ ಸ್ವಾಮಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಸಿದ್ಧಗಂಗಾ ಅನ್ನುವಂತ ಒಂದು ಕ್ಷೇತ್ರ ಹುಟ್ಟಿ 600 ವರ್ಷಗಳ ಆಗಿದೆ. ಒಳ್ಳೆಯ ಭವ್ಯ ಇತಿಹಾಸ ಹೊಂದಿರುವಂತಹ ನಮ್ಮ ಮಠ ಸಿದ್ಧಗಂಗಾ ಮಠ. ಮೊದಲ ಒಂದು ಸ್ವಾಮಿಗಳು ಅಂದ್ರೆ ಗೋಸಾಲ ಸಿದ್ದೇಶ್ವರ ಸ್ವಾಮಿಗಳು. ಗೋಸಾಲ ಸಿದ್ದೇಶ್ವರ ಸ್ವಾಮಿಗಳು ಮಠವನ್ನ ಕಟ್ಟುತ್ತಾರೆ 600 ವರ್ಷಗಳ ಹಿಂದೆ. ಆ ಮಠದಲ್ಲಿ ಏನು ಇರುವುದಿಲ್ಲ ಆ ಕಾಲದಲ್ಲಿ. ಅಂತ ಕಾಲದಲ್ಲಿ ಮಠವನ್ನ ಕಟ್ಟಿ ಬೆಳೆಸ್ತಾ ಬರ್ತಾರೆ. ತನ್ನ ಶಿಷ್ಯರೊಂದಿಗೆ ಮಠದಲ್ಲಿ ಹೋಗಿ ಗುಹೆಯಲ್ಲಿ ಕುಳಿತು ಅವರು ತಪಸ್ಸು ಮಾಡುವಾಗ ತನ್ನ ಶಿಷ್ಯನಿಗೆ ಬಾಯಾರಿಕೆ ಆಗತ್ತೆ. ಅವರ ಬಾಯಾರಿಕೆಯನ್ನ ನಿಂದಿಸುವುದಕ್ಕೋಸ್ಕರ ಗೋಸಾಲೇಶ್ವರ ಸಿದ್ದೇಶ್ವರ ಸ್ವಾಮಿಗಳು ಬಂಡೆಯನ್ನ ಮೊಣಕಾಲಿನಿಂದ ಹೊಡೆದು ಗಂಗೆಯನ್ನ ಉತ್ಪತ್ತಿ ಮಾಡ್ತಾರೆ. ಸೊ ಹಾಗಾಗಿ ಸಿದ್ದೇಶ್ವರ ಸ್ವಾಮಿಯ ಹೆಸರು ಹಾಗೂ ಆ ಗಂಗೆಯ ಹೆಸರನ್ನ ಸೇರಿಸಿ ಸಿದ್ಧಗಂಗಾ ಅನ್ನುವಂತ ಹೆಸರು ಕೂಡ ನಾವು ಇವತ್ತಿನವರೆಗೆ ಕೇಳ್ತಾ ಇದ್ದೀವಿ. ಆ ಸಿದ್ಧಗಂಗಾ ಹೆಸರು ಪುಣ್ಯಕ್ಷೇತ್ರ ಆಗ್ಲಿಕ್ಕೆ ನಮ್ಮ ಶಿವಕುಮಾರ್ ಸ್ವಾಮಿಗಳು ಕಾರಣ. ಎಲ್ಲ ಚೆಕಪ್ ಮಾಡ್ತಾರೆ. ಚೆಕಪ್ ಮಾಡ್ತಿದ್ದಾರೆ. ಬಂದಂತವರಿಗೆ BP ಶುಗರ್ ಟೆಸ್ಟ್ ಎಲ್ಲ ಮಾಡ್ತಾ ಇದಾರೆ. ನಮಸ್ತೆ, ನಮ್ ಜೊತೆ ಅರಬಗಟ್ಟೆಯ ಮಂಜುನಾಥ್ ಸರ್ ಇದ್ದಾರೆ. ಸರ್, ನೀವು ಬೆಂಗಳೂರಿನಿಂದ ಬಂದಿದ್ದೀರಾ, ಇದು ತುಂಬಾ ಖುಷಿ ಕೊಡುವಂತ ವಿಚಾರ. ನಿಮಗೆ ಇಷ್ಟು ಪ್ರೀತಿ ಅಭಿಮಾನ ನಮ್ಮ ಸ್ವಾಮಿಗಳ ಮೇಲೆ ಯಾಕೆ ಸರ್? ನಾವು ಈಗ 6 ವರ್ಷದ ಹಿಂದೆ ಬೆಂಗಳೂರಿಂದ ಹೊಸದುರ್ಗ ಶಿಫ್ಟ್ ಆಗಿದ್ವಿ ಕೊರೋನಾ ಟೈಮಲ್ಲಿ. ಆ ಟೈಮಲ್ಲಿ ನಮ್ಮ ಸಿದ್ಧಗಂಗಾ ಸ್ವಾಮಿಯವರು ದೈವಾಧೀನರಾಗ್ತಾರೆ. ಅವತ್ತಿಂದ ಅವರು ತ್ರಿವಿಧ ದಾಸೋಹಿಯನ್ನ ಹೆಸರನ್ನಿಟ್ಟುಕೊಂಡು ಅವರು ನಿತ್ಯ ದಾಸೋಹಿ ತರ ಎಲ್ಲ ಊಟದ ವ್ಯವಸ್ಥೆ ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ. ಅದನ್ನೊಂದು ಕಾರ್ಯ ಮಾಡ್ಬೇಕು ಅನ್ನೋ ಒಂದು ವಿಷಯಕ್ಕೋಸ್ಕರ ನಾವು ನಮ್ಮ ಇಲ್ಲಿ ವಿವೇಕಾನಂದ ಸೇವಾ ಬಳಗ ಅಂತ ಒಂದು ಇದು ಮಾಡ್ಕೊಂಡು ಅದ್ರ ಮುಖಾಂತರ ಮತ್ತೆ ಟ್ಯಾಕ್ಸಿ ಮತ್ತು ಮಾಲೀಕರ ಮತ್ತು ಚಾಲಕರ ಸಂಘದಿಂದ ಸೇರ್ಕೊಂಡು ಇದೊಂದು ಕಾರ್ಯ ಮಾಡ್ತಾ ಇದೀವಿ. ನಾನು ಈಗ ಒಂದು 8 ತಿಂಗಳಿಂದ ಮತ್ತೆ ಬೆಂಗಳೂರಿಗೆ ನಮ್ಮ ಫ್ಯಾಮಿಲಿ ಸಮೇತ ಶಿಫ್ಟ್ ಆಗಿದ್ದು ಈ ಕಾರ್ಯಕ್ಕೋಸ್ಕರ ಬೆಂಗಳೂರಿಂದ ಬಂದಿದ್ದೀನಿ. ಇದ್ರೆ ಈ ಕಾರ್ಯ ಮಾಡಲು ನಮಗೆ ತುಂಬಾ ಸಂತೋಷ ಇದೆ. ಆ ಒಂದು ಇದಕ್ಕೋಸ್ಕರ ನಮ್ಮ ಮನಸ್ಸಂತೋಷಕ್ಕೋಸ್ಕರ ನಾವು ನಮ್ಮ ಸ್ನೇಹಿತರ ಒಳಗದ ಜೊತೆ ಒಂದು ನಮ್ಮ ವಿಶ್ವಾಸ ಹಾಗೇ ಇರಲಿ ಅನ್ನೋ ಕಾರಣಕ್ಕೆ ಬೆಂಗಳೂರಿಂದ ಇಲ್ಲಿ ಬಂದು ಈ ಕಾರ್ಯ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸರ್. ನಿನ್ನೆನೆ ಬಂದಿದ್ರಿ, ನೀವು ರಾತ್ರಿಯೇನೆ ಬಂದಿದ್ರಿ. ನಿಮ್ಮನ್ನ ಕೆಲಸ ಕಾರ್ಯದಲ್ಲಿ ನೋಡಿ ತುಂಬಾ ಖುಷಿ ಆಯ್ತು. ತುಂಬಾ ಧನ್ಯವಾದಗಳು ಸರ್. ನೋಡಿ, ಜ್ಯೋತಿ ಬೆಳಗುವುದು ನಡೀತಾ ಇದೆ, ಪೂಜೆ ಆಗ್ತಾ ಇದೆ. ಸೊ ಇಲ್ಲಿಂದ ಕಾರ್ಯಕ್ರಮ ಶುರುವಾಗುತ್ತೆ. ನೀವೀಗ ಜ್ಯೋತಿ ಬೆಳಗುವ ಕಾರ್ಯಕ್ರಮವನ್ನ ನೋಡ್ತಾ ಇದ್ದೀರಾ. ಬಡವರಿಗೆ ಆರೋಗ್ಯ ತಪಾಸಣೆ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಕುಮಾರಸ್ವಾಮಿ ಅಂಕಲ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಇಲ್ಲಿ ಸರಿ ತಪ್ಪು ಮನುಷ್ಯರ ಮಾನವೀಯತೆ ಮೌಲ್ಯಗಳನ್ನು ಒಳಗೊಂಡಂತ ಶ್ರೀಗಳವರ ಪುಣ್ಯಸ್ಮರಣೆ ಕಾರ್ಯಕ್ರಮಗಳು ಮಾಡಬೇಕು ಅಂತೇಳಿ ಇಂಥ ಕಾರ್ಯಕ್ರಮಗಳು ಮುಂದೆ ನಡೀಬೇಕು. ಇವರು ಇದೇ ರೀತಿ ಎಲ್ಲರೂ ಸಹಕರಿಸಿ ಎಲ್ಲ ಒಳ್ಳೆ ಮನೋಭಾವನೆಗೆ ಬರಲಿ, ಮನುಕುಲ ಒಂದೇ ರೀತಿ ಸರಿ ತಪ್ಪಿನ ಮಧ್ಯೆ ನಡೆಯಲಿ ಅಂತ ಹೇಳ್ತಾ ನನ್ನ ಎಲ್ಲ ಸಮಸ್ತ ಸ್ವಾಮಿ ವಿವೇಕಾನಂದ ಬಳಗ ಮತ್ತು ನನ್ನ ಡ್ರಾಗ್ಸ್ ತಾಲೂಕಿನ ಎಲ್ಲ ಜನಗಳಿಗೆ ನನ್ನ ಶರಣಾರ್ಥಿಗಳನ್ನು ಸಮರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ತುಂಬಾ ಧನ್ಯವಾದಗಳು ಸರ್. ಈಗ ಸ್ವಾಮಿಗಳ ಆಶೀರ್ವಚನ ಇದೆ. ಸ್ವಾಮಿ ಈ ಒಂದು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡ್ತಾರೆ. ತ್ರೈಲೋಕ್ಯ ಸಂಪದಾಲೇಖ್ಯ ಸಮಲೇಖನ ವಿಷಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಪ್ರಥಮತಃ 118ನೇ ವರ್ಷದ 118ನೇ ಸ್ಮರಣೆ 7ನೇ ವರ್ಷದ ಪುಣ್ಯ ಸ್ಮರಣೋತ್ಸವದ ಕೇಂದ್ರ ಬಿಂದು ಆಗತಕ್ಕಂಥ ಲಿಂಗೈಕ್ಯ ತ್ರಿವಿಧ ದಾಸೋಹಿ ಹಾಗೆ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಪುಣ್ಯ ಸ್ಮರಣೋತ್ಸವದ ಶುಭ ಸಂದರ್ಭದಲ್ಲಿ ಹಾಸನಾಗತಕ್ಕಂತಹ ಪರಮ ಪೂಜ್ಯ ಆತ್ಮೀಯರು ಆಗತಕ್ಕಂಥ ಜಡಸ್ಥಳ ಪ್ರಮಿ ನೋಡಸಿದ್ದ ಪಂಡಿತಾದಿ ಶಿವಾಚಾರ್ಯ ಸ್ವಾಮೀಜಿಯವರು ಶ್ರೀ ಕ್ಷೇತ್ರ ಅನ್ಯವರ ಪಾದವನ್ನು ನಮಸ್ಕರಿಸಿ ಕಾರ್ಯಕ್ರಮದ ಸಂಘಟಕರಾಗತಕ್ಕಂಥ ಈ ಎಲ್ಲ ಗೆಳೆಯರ ಬಳಗ, ಯುವಕ ಸಂಘ, ಆಟೋ ವೃತ್ತದ ಸಂಘ, ಸ್ವಾಮಿ ವಿವೇಕಾನಂದ ಸಂಘ ಹಾಗೂ ಈ ಎಲ್ಲ ಸಂಘಗಳ
ಸಂಘಟನೆ ಒಕ್ಕೂಟದಿಂದ ನಡೀತಕ್ಕಂಥ ಪ್ರತಿ ವರ್ಷ ನಡೀತಾ ಇರ್ತಕ್ಕಂಥ 7ನೇ ವರ್ಷ ಇವತ್ತು ಅನ್ನದಾಸೋಹ ಆ ಪೂಜ್ಯರ ಒಂದು ಸ್ಮರಣಾರ್ಥವಾಗಿ ಜೊತೆಯಲ್ಲಿ ಇವತ್ತು ಆರೋಗ್ಯ ತಪಾಸಣಾ ಶಿಬಿರ, ರಕ್ತದಾನ ಶಿಬಿರ, ಅನ್ನದಾಸೋಹ ಈ ಎಲ್ಲ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ದಾರೆ. ಇದು ಎಷ್ಟು ಸಮಂಜಸ ಅಂತ ನಾವು ಯೋಚನೆ ಮಾಡ್ತಾ ಹೋದ್ರೆ ಒಬ್ಬ ಪೂಜ್ಯರ ಸ್ಮರಣೆಯನ್ನ ನಾವು ಯಾತಕ್ಕೋಸ್ಕರ ಮಾಡ್ತೀವಿ? ಅವರು ಕಾಯಕದಲ್ಲಿ ತ್ರಿವಿಧ ದಾಸೋಹಿಗಳಂತೂ ನಾವು ಕರೀತಾ ಇದ್ದೀವಿ. ಯಾಕಪ್ಪ ಅಂತ ಹೇಳಿದ್ರೆ ವ್ಯಕ್ತಿ ಏನೇ ಯಾತ್ರೆಯನ್ನು ಮುಗಿಸಿ 7 ವರ್ಷಗಳು ಸಂದಿದ್ದರೂ ಸಹ ನಾವು ಆ ಸ್ಮರಣೆಯನ್ನು ಯಾಕೆ ಮಾಡ್ತೀವಿ ಅಂದ್ರೆ ಅವರು ಅವರ ಬದುಕಿಗಾಗಿ ಯಾವತ್ತೂ ಬದುಕಿದವರಲ್ಲ. ಅವರ ಬದುಕನ್ನ ಸಮಾಜಕ್ಕಾಗಿ ತ್ಯಾಗ ಮಾಡಿದ್ದಾರೆ. ಅವ್ರು ಯಾವತ್ತೂ ಮಠ ಬೆಳೆಸಬೇಕು ಅನ್ನೋದಕ್ಕಿಂತಲೂ ಮಠಕ್ಕಿಂತಲೂ ಸಮಾಜದ ಸಂಘಟನೆ ಮಾಡಬೇಕು, ಸಮಸ್ತ ಜನತೆಯ ಉದ್ಧಾರ ಆಗ್ಬೇಕು ಅಂತೇಳಿ ಜ್ಞಾನ ದಾಸೋಹವನ್ನ ಅಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಅದ್ಭುತ ಸಾಧನೆಯನ್ನು ಮಾಡಿದ್ದಾರೆ. ಆ ಶಿಕ್ಷಣ ನಡಿಬೇಕು ಅಂತ ಹೇಳಿದ್ರೆ ಮತ್ತೆ ಅನ್ನಂ ಬ್ರಹ್ಮೇತಿ ಯೋಜನ ಭವಿಷ್ಯ ಬದುಕಬೇಕು ಅಂತ ಹೇಳಿದ್ರೆ ಅನ್ನ ಬೇಕಲ್ಲ. ಹಾಗೆ ಅನ್ನದಾಸೋಹವನ್ನ ಪ್ರತಿ ದಿನ ಕನಿಷ್ಠ 10,000ಕ್ಕೂ ಮಿಕ್ಕಿ ಜನಗಳಿಗೆ ಅನ್ನದಾಸೋಹವನ್ನ ಶಿಕ್ಷಣ ದಾಸೋಹವನ್ನ ಕೊಟ್ಟಿದ್ದಾರೆ. ಅಷ್ಟೇ ಸಾಲದಕ್ಕೋಸ್ಕರ ಕಾಯಕವನ್ನ ಕಲಿಸಿದ್ದಾರೆ. ಅವರು ಒಂದು ನೆನಪಿನಲ್ಲಿ ಬರೋದೇನಪ್ಪಾ ಅಂತ ಹೇಳಿದ್ರೆ ಶೀಲಂ ಶೌರ್ಯ ಮನಾಲಕ್ಷ್ಯಂ ಪಾಂಡಿತ್ಯ ಮಿತ್ರ ಸಂಗ್ರಹ ನಚೋರ ಅರಣ್ಯಾನಿ ಪಂಚಾಯತಾನ್ಯ ಕ್ಷಯ ನಿಧಿ ಅಂತೇಳಿ ಸುಭಾಷಿತಕಾರರು 5 ನಿಧಿಗಳನ್ನ ಅಕ್ಷಯವಾಗಿರ್ತಕ್ಕಂಥದ್ದು ಯಾವುವು ಯಾರಿಂದಲೂ ಕರೀಲಿಕ್ಕೆ ಸಾಧ್ಯವಿಲ್ಲದ ನಿಧಿಗಳು ಅಂತ ಹೇಳಿ ಕೇಳ್ತಾರೆ. ಆ 5 ನಿಧಿಗಳನ್ನ ಜೀವನದಲ್ಲಿ ಅಳವಡಿಸ್ಕೊಂಡವರು ಅವರು. ಯಾಕೆ ಅಂತ ಹೇಳಿದ್ರೆ ಶೀಲ ಅವರು ಯಾವತ್ತೂ ಸಹಿತ ಸತ್ಶೀಲ ಸಚ್ಚಾರಿತ್ರ್ಯವುಳ್ಳವರಾಗಿ ಸುಮಾರು 107-109 ವರ್ಷಗಳ ಕಾಲ ಈರ ಯಾತ್ರೆಯನ್ನು ಮುಗಿಸಿದ್ದಾರೆ. ಹಾಗೆ ಶೌರ್ಯ ಅವರ ಬದುಕಿನಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ಯಾವತ್ತೂ ಅವರು ಇಟ್ಟ ಹೆಜ್ಜೆಯನ್ನು ಹಿಂದಕ್ಕೆ ತೆಗೆದವರಲ್ಲ. ಯಾವತ್ತೂ ಒಂದು ಸಾರಿ ಹೆಜ್ಜೆಯನ್ನು ಇಟ್ಟು ಮುಂದೆ ಹೋಗ್ಬೇಕು ಅಂತಂದ್ರೆ ಆ ಗುರಿ ಮುಟ್ಟುವ ತನಕ ಸ್ವಾಮಿ ವಿವೇಕಾನಂದ ಬಲಗೈನಿದೆಯಲ್ಲ ಅದೇ ಮಾತನ್ನ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಇಟ್ಟ ಹೆಜ್ಜೆಯನ್ನ ಮುಂದೆ ಹಿಂದಕ್ಕೆ ತೆಗೆಬೇಡಿ, ಹೇಳಿ ಎದ್ದೇಳಿ, ಯಾರು ಮನಬೇಡಿ. ಮನಿಕೊಂಡ್ರಿ ಅಂತ ಹೇಳಿದ್ರೆ ಸಮಾಜ ಉಳಿಯೋದಿಲ್ಲ, ಸಂಘಟನೆ ಉಳಿಯೋದಿಲ್ಲ, ಅಷ್ಟೇ ಇಲ್ಲ ನಮ್ಮ ದೇಶನೂ ಉಳಿಯೋದಿಲ್ಲ. ನಮ್ಮ ದೇಶನೂ ಉಳಿಯೋಲ್ಲ ಅಂದ್ರೆ ನಮ್ಮ ನಾಡು ಇನ್ನೆಲ್ಲಿ ಹುಡುಕ್ಬೇಕಾಗ್ತದೆ. ಆ ದಿಕ್ಕಿನಲ್ಲಿ ಇವತ್ತು ಯೋಚನೆ ಮಾಡಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು ಶೀಲ ಶೌರ್ಯವನ್ನ ಯಾವತ್ತೂ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜವನ್ನ ಎತ್ತೇಳಿ ಯಾವತ್ತೂ ಎಚ್ಚರವಾಗಿರಿ, ಇರ್ಲಿಲ್ಲ ಅಂದ್ರೆ ನಮಗೆ ಬದುಕಿಲ್ಲ ಅನ್ನೋದನ್ನ ಕಲಿಸಿಕೊಟ್ಟವರು. ಹಾಗೆ ಶೌರ್ಯ ಮನಾಲಕ್ಷ್ಯ ಪಾಂಡಿತ್ಯ ಅವರಾಗಂತೇಳಿ ಎಲ್ಲ ವಿದ್ಯಾವಂತರಲ್ಲ, ಬಹಳಷ್ಟು ವಿದ್ಯೆಯನ್ನ ಬಲ್ಲವರು, ಹಾಗೇನೆ ವಿದ್ಯೆಯನ್ನ ಕಲಿಸಿದವರು, ಅದಕ್ಕೆ ಅವರು ವಿದ್ಯಾದಾನವನ್ನು ಸಹಿತ ನೀಡಿದವರು ಅಂತೇಳಿ ಇಡೀ ಸಮಾಜ ಸಂಘಟನೆ ಇವತ್ತು ಎಲ್ಲರೂ ಸಹಿತ ನಾವು ಗುರುಸ್ತಾ ಇದೀವಿ. ಮನಾಲಕ್ಷ್ಯ ಪಾಂಡಿತ್ಯ ಮಿತ್ರ ಸಂಘ ಕೇವಲ ಅಷ್ಟೇ ಆಯ್ತಾ ಅಂತ ಹೇಳಿದ್ರೆ ನೋಡಿ, ಸ್ವಲ್ಪ ಯೋಚನೆ ಮಾಡಿ. ನಾವೆಲ್ಲರೂ ಸಹಿತ ಸಮಾಜದ ಮಧ್ಯದಲ್ಲಿ ಯಾರನ್ನಾದ್ರೂ ಸ್ಮರಣೆ ಮಾಡ್ತೀವಿ ಅಂತ ಹೇಳಿದ್ರೆ ಅವರ ಕುಟುಂಬ ವರ್ಗದ ಸ್ಮರಣೆ ಮಾಡೋದೇ ಬಹಳಷ್ಟು ಕಷ್ಟ ಆಗಿದೆ. ಆದ್ರೆ ನಾವು 7ನೇ ವರ್ಷದ ಸ್ಮರಣಾರಾಧನೆಯನ್ನ ಯಾವ ರೂಪದಲ್ಲಿ ಅಂತ ಹೇಳಿದ್ರೆ ಅನ್ನ ದಾಸೋಹದ ರೂಪದಲ್ಲಿ, ದಾಸೋಹದ ದಿನ ಎಂಬ ನಾಮಾಂಕಿತದಿಂದ ಅವರ ಈರ ಯಾತ್ರೆ ಮುಗಿಸಿದ ಕೊನೆಯ ದಿನವನ್ನ ದಾಸೋಹ ದಿನ ಎಂಬ ಒಂದು ಹೆಸರಿನಿಂದ ಇವತ್ತು ಎಲ್ಲ ಕಡೆ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಕಡೆ ಸಹಿತ ದಾಸೋಹವನ್ನು ಮಾಡ್ತಾ ಇದ್ವಲ್ಲ, ಅದಕ್ಕೆ ಹೇಳ್ತಾ ಇದ್ರು ಅನ್ನಂ ಬ್ರಹ್ಮೇತಿ ಯೋಜನ. ಎಲ್ಲ 84 ಲಕ್ಷ ಜೀವರಾಶಿಗಳು ಬದುಕಬೇಕು ಅಂತ ಹೇಳಿದ್ರೆ ಅನ್ನ ಬೇಕು. ಕೇವಲ ಒಂದು ತುತ್ತು ಅನ್ನವನ್ನ ಒಂದು ದಿನ ಕೊಟ್ಟರೆ ಸಾಲದು ಅಂತ ಹೇಳಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರು ತಮ್ಮ ಬದುಕಿನಲ್ಲಿ ಲಕ್ಷಾಂತರ ಜನರಿಗೆ ವಿದ್ಯಾದಾನವನ್ನು ಕೂಡ ಶಾಶ್ವತವಾಗಿ ಅನ್ನವನ್ನ ದಾನ ಕೊಟ್ಟಿದ್ದಾರೆ. ಅವರೆಲ್ಲರನ್ನು ಸ್ಮರಣಾರ್ಥವಾಗಿ ಹಾಗೇನೆ ನಾವು ಹೇಳ್ತೀವಿ ಅನ್ನಂ ಬ್ರಹ್ಮೇತಿ ಯೋಜನ ಎಲ್ಲಾ ಜೀವರಾಶಿಗಳು ಸಹಿತ ಅನ್ನ ಎಷ್ಟು ಅಮೂಲ್ಯ ಅನ್ನೋದನ್ನ ಅವರು ಅರ್ಥೈಸಿ ತೋರಿಸಿಕೊಟ್ಟಂತವರು. ಹಾಗೆ ವಿದ್ಯಾದಾನ, ಅನ್ನದಾನ, ಹಾಗೆ ಶೈಕ್ಷಣಿಕವಾಗಿ ಎಲ್ಲ ರಂಗಗಳಲ್ಲೂ ಸಹಿತ ಬದುಕನ್ನ ರೂಪಿಸಿಕೊಟ್ಟಂತ ಒಬ್ಬ ಯೋಗಿಯ, ಒಬ್ಬ ತಪಸ್ವಿಯ ಸ್ಮರಣೆಯನ್ನ ಮಾಡ್ತಾ ಇದೀವಿ. ನಾವು ಸ್ವಲ್ಪ ಯೋಚನೆ ಮಾಡಿ ನೋಡಿ, ಸಮಾಜ ಯಾರನ್ನ ಗುರುತಿಸ್ತದೆ ಅಂತ ಹೇಳಿದ್ರೆ ಸಮಾಜವನ್ನ ಗುರುತಿಸ್ಲಿಕ್ಕೆ, ಸಮಾಜವನ್ನ ಕಟ್ಟಲಿಕ್ಕೆ, ಸಮಾಜಮುಖಿಯಾಗಿ ದುಡಿಲಿಕ್ಕೆ ಯಾವ ಡಾಕ್ಟರೇಟ್ ಸಹಿತ ಬೇಕಾಗಿಲ್ಲ. ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರಿಗೆ ನಾವು ಕೊಟ್ಟಿದ್ದ ಯಾವಾಗ ಅಂತ ಹೇಳಿದ್ರೆ ಅವರ ಸ್ಮರಣೆಯನ್ನ, ಅವರ ಕೆಲಸ ಕಾರ್ಯಗಳನ್ನು ನೋಡಿ ಅವರಿಗೆ ಗೌರವಾನ್ವಿತ ಡಾಕ್ಟರೇಟ್ ಕೊಟ್ಟಿರೋ ಬಿಟ್ಟರೆ ಯಾವ ಯೂನಿವರ್ಸಿಟಿಯಲ್ಲಿ ಡಾಕ್ಟರೇಟ್ ಅನ್ನು ಪಡೆದಂತ ವ್ಯಕ್ತಿ ಅವರಲ್ಲ. ಆದ್ರೂ ಸಹಿತ ನಾವು ಯಾಕೆ ಎಲ್ಲ ಡೆಲಿಟ್ ಮಾಡೋದಕ್ಕಿಂತ ಹೆಚ್ಚು ತಿಳಿದವರು, ಸಮಾಜದ ಸಂಘಟನೆಗೋಸ್ಕರವಾಗಿ ಹೆಚ್ಚು ಮಾಡಿದವರು, ಅದನ್ನ ನಾವು ಯಾವತ್ತೂ ನೆನೆಸ್ಕೋಬೇಕಾದೇನಪ್ಪಾ ಅಂದ್ರೆ ಒಬ್ಬ ಸಂತ, ಒಬ್ಬ ಮಹಾತ್ಮ, ಒಬ್ಬ ತಪಸ್ವಿ, ಒಬ್ಬ ಯೋಗಿ ಆಗ್ಬೇಕಾದ್ರೆ ಅವನ ಜೀವನದಲ್ಲಿ ಏನನ್ನ ಅಳವಡಿಸ್ಕೊಂಡಿರ್ಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಸ್ಮರಣೆ ತರ್ಕೋಬೇಕು. ತನ್ನ ದೇಹ ದಾಹಗಳನ್ನ ಬದಿಗಿಟ್ಟು ಸಮಾಜದ ಸಂಘಟನೆಗಾಗಿ, ಸಮಾಜದ ಏರಿಯಾಗಾಗಿ, ಸಮಾಜದ ಸೊತ್ತಾಗಿ ಅವನು ಯಾರು ಬದುಕ್ತಾರೆ
ಅವ್ರ ಇಡೀ ಸಮಾಜ ಅವರ ಸ್ಮರಣೆಯನ್ನು ಮಾಡ್ತಾರೆ. ಸ್ವಂತಕ್ಕಾಗಿ ಮಾಡಿದ್ರೆ ಅವರ ಮಕ್ಕಳು ಮೊಮ್ಮಕ್ಕಳು ಸ್ಮರಣೆ ಮಾಡ್ತಾರೆ. ಆದ್ರೆ ಇಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರನ್ನ ಕೇವಲ ಅವರ ಕುಟುಂಬ ವರ್ಗದವರಲ್ಲ, ನಾವೆಲ್ಲ ಅವರ ಕುಟುಂಬ ವರ್ಗದವರು ಎಂಬ ಉಪಾಧಿಯಲ್ಲಿ ಇಡೀ ಸಮಾಜದ ಸಮಸ್ತ ಜನತೆ ಕುಲ ಜಾತಿಯನ್ನು ಮರೆತು ನಾವೆಲ್ಲರೂ ಒಂದೆಂಬ ಭಾವನೆಯಿಂದ ಅವರ ಸ್ಮರಣಾರಾಧನೆ ಮಾಡ್ತಾ ಇದೀವಿ. ಆ ಸ್ಮರಣೋತ್ಸವದ ದ್ಯೋತಕವಾಗಿ ಇವತ್ತು ಅನ್ನದಾಸೋಹ ಜೊತೆಯಲ್ಲಿ ಆರೋಗ್ಯ ಎಲ್ಲರಿಗೂ ಇವತ್ತು ಅತ್ಯವಶ್ಯಕವಾಗಿರ್ತಕ್ಕಂಥದ್ದು ಆರೋಗ್ಯ. ಅದನ್ನು ಸಹಿತ ಆರೋಗ್ಯ ಶಿಬಿರ ಜೊತೆಯಲ್ಲಿ ಮನುಷ್ಯ ಬದುಕಬೇಕು ಅಂತ ಹೇಳಿದ್ರೆ ಪ್ರತಿ ದಿನ ಯಾವ ದಿಕ್ಕಿನಲ್ಲಿ ಓಡ್ತಾ ಇದೆ, ಜಗತ್ತು ಹೋಗ್ತಾ ಇದೆ ಅಂತ ನೀವೆಲ್ಲ ನೋಡ್ತಾ ಇದ್ದೀರಿ. ಅಲ್ಲಿ ರಕ್ತದ ಸಹಿತ ಅಷ್ಟಮೂಲ್ಯವಾಗಿದೆ. ಆ ದೃಷ್ಟಿಯಿಂದ ಇವತ್ತು ಸಂಘಟಕರೆಲ್ಲರೂ ಸೇರಿ ಇವತ್ತು ರಕ್ತದಾನ ಶಿಬಿರ ಜೊತೆಯಲ್ಲಿ ಆರೋಗ್ಯ ತಪಾಸಣೆ ಶಿಬಿರ ಜೊತೆಯಲ್ಲಿ ಅನ್ನದಾಸೋಹ ಇವತ್ತು ಪೂಜ್ಯರ ಒಂದು ಸ್ಮರಣೋತ್ಸವವಾಗಿ ದಾಸೋಹ ಮಾಡ್ತಾ ಇರ್ತಕ್ಕಂಥದ್ದು ಅತಿ ಅಮೂಲ್ಯವಾಗಿದೆ. ಅದು ಸಮಾಜಕ್ಕೆ ಸಂಘಟನೆಗೆ ಯಾವತ್ತು ಶ್ರೇಯಸ್ಕೊಡ್ಲಿ, ಇನ್ನೂ ಹೆಚ್ಚಿನ ಸೇವನೆ ಮಾಡ್ತಕ್ಕಂಥ ಶಕ್ತಿಯನ್ನ ಎಲ್ಲಾ ಕಾರ್ಯಕರ್ತರು ಆ ಪೂಜ್ಯರ ಅನುಗ್ರಹ ರೂಪದಲ್ಲಿ ಆಶೀರ್ವಾದ ಮಾಡಲಿ ಅಂತ ಹೇಳಿ ನಾವೊಂದು ಸಹಿತ ಪೂಜ್ಯರ ಪಾದಂಗಳಲ್ಲಿ ನಾವೆಲ್ಲರೂ ಪುಷ್ಪಮಾಲಿಕೆಯನ್ನು ಅರ್ಪಣೆ ಮಾಡಿ ಇವತ್ತು ಗೌರವ ಸಮರ್ಪಣೆಯನ್ನು ಮಾಡಿದ್ವಿ. ಆ ಗೌರವ ಸಮರ್ಪಣೆ ಕೇವಲ ಸಾಂಕೇತಿಕವಾಗಿ ನಾವೆಲ್ಲರೂ ಸಹಿತ ಸಮಾಜಮುಖಿಯಾಗಿ ಏನು ಕ್ಷಣವನ್ನು ದುಡಿತೀವಲ್ಲ ಅದೇ ಅವರಿಗೆ ಕೊಡ್ತಕ್ಕಂಥ ಗೌರವ. ಆ ಗೌರವವನ್ನು ಕೊಡುವ ಶಕ್ತಿ ನೀವೆಲ್ಲರಿಗೂ ಇನ್ನೂ ಹೆಚ್ಚಿನ ಶಕ್ತಿಯನ್ನ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರು ನೀವೆಲ್ಲರಿಗೂ ಅನುಗ್ರಹಿಸಲಿ ಅಂತೇಳಿ ಮತ್ತೊಮ್ಮೆ ಬೇಡ್ತಾ ಅಂದ್ರೆ ಎಲ್ಲರ ಪರವಾಗಿ ಕೇಳ್ಕೊಂಡು ನನ್ನ ಎರಡು ಮಾತುಗಳಿಗೆ ಮುಗಿದು ನೀಡ್ತಾ ಇದ್ದೀನಿ. ಕಾರ್ಯಕ್ರಮದ ಆಶೀರ್ವಾದವನ್ನು ನೀಡಬೇಕು ಅಂತೇಳಿ ಈ ಮರುಳಸಿದ್ದೇಶ್ವರ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಈ ಮಠ ಸಮನ್ವಯಕರಾಗಿದ್ದಾರೆ. ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣ್ಯ. ಈ ದಿನ ಪ್ರತಿ ವರ್ಷದಂತೆ ಹೊಸದುರ್ಗ ನಗರದಲ್ಲಿ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತ್ಯವನ್ನು ವಹಿಸಿ ಆಶೀರ್ವಾದ ಉತ್ಕೃಷ್ಟ ಶ್ರೀ ಶಂಕರಪ್ರಭು ಗುರುಮೂರ್ತಿ ಶಿವಾಚಾರ್ಯ ಸ್ವಾಮಿಗಳನ್ನು ಪ್ರಣಾಮವನ್ನು ಸಮರ್ಪಿಸಿ ಈ ಕಾರ್ಯಕ್ರಮದ ಆಯೋಜಕರಾಗಿರ್ತಕ್ಕಂಥ ಟ್ಯಾಕ್ಸಿ ಮಾಲಕರು ಮತ್ತು ಸಂಘದ ಎಲ್ಲ ಪದಾಧಿಕಾರಿಗಳೇ, ವಿವೇಕಾನಂದ ಜೈಲು ಸೇವಕರ ತಂಡದವರು ಹಾಗೂ ಗೆಳೆಯರ ತಂಡದವರೇ, ಸಂಪರ್ಕರೇ, ತಾಯಿಯರೇ ಮತ್ತು ಇವತ್ತು ವಿಶೇಷವಾದಂತಹ ದಿನ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ 7ನೇ ವರ್ಷದ ಪುಣ್ಯ ಸ್ಮರಣೋತ್ಸವ. ನಾವೆಲ್ಲರೂ ಇವತ್ತು ದಾಸೋಹ ದಿನ ಅಂತ ಆಚರಣೆ ಮಾಡ್ತೀವಿ. ತ್ರಿವಿಧ ಒಂದು ಅನ್ನದಾನ, ಜ್ಞಾನದಾನ, ವಿದ್ಯಾದಾನ, 3 ದಾನಗಳನ್ನ ಮಾಡಿರ್ತಕ್ಕಂಥ ಏಕೈಕ ಸ್ವಾಮಿಗಳು ಯಾರಾದ್ರೂ ಇದ್ರೆ ಅದು ಡಾಕ್ಟರ್ ಶಿವಕುಮಾರ ಸ್ವಾಮಿ ಅಲ್ಲ. ಎಲ್ಲರೂ ನೋಡಿದ್ರಿ, ಪುತ್ತೂರು ಸಿದ್ದಣ್ಣ ಮಠ ಪ್ರಸಿದ್ಧವಾಗಿ ಭಾರತದಲ್ಲಿ. ಅದೇ ರೀತಿ ಸ್ವಾಮಿ ವಿವೇಕಾನಂದರು ಯಾವ ರೀತಿ ಪ್ರಪಂಚದಲ್ಲಿ ಪ್ರಸಿದ್ಧಿಯಾಗಿದ್ರು ಅದೇ ರೀತಿ ಭಾರತದಲ್ಲಿ ಯಾರಾದ್ರೂ ಪ್ರಸಿದ್ಧಿಯಾಗಿದ್ರೆ ಶಿವಕುಮಾರ ಸ್ವಾಮಿಗಳು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಅವರು ಪ್ರಥಮವಾಗಿ ಅನ್ನದಾನ, ವಿದ್ಯಾದಾನ ಮತ್ತು ಜ್ಞಾನದಾನವನ್ನ ಮಠದಲ್ಲಿ ಆರಂಭಿಸಿದರು. ಅಂದ್ರೆ ಅನ್ನಂ ಬ್ರಹ್ಮೇತಿ ಅನ್ನೇನ ದೈವಾನು ಕಲ್ಪಂತಿ ಅನ್ನೇನ ಜಾತಾನಿಗೆ ಹತ್ತಿ ಅನ್ನಂ ಪ್ರಯಂತಿ. ಅಂದ್ರೆ ಅನ್ನದಾನಂ ಪರಂ ದಾನಂ ವಿದ್ಯಾದಾನಮ ತತ್ಪರಂ. ಅದಕ್ಕೆ ಸೂಕ್ತ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಶಿವಕುಮಾರ ಸ್ವಾಮಿಗಳು. ಯಾಕೆಂದ್ರೆ ಅನ್ನದಾನ ಪರಮ ಶ್ರೇಷ್ಠ ದಾನ ಅಂತ ಹೇಳ್ತಾರೆ. ಅನ್ನದಾನಂ ಪರಂ ದಾನಂ ವಿದ್ಯಾದಾನಮ ತತ್ಪರಂ ಅನ್ನೇನ ಕ್ಷಣಿಕ ತೃಪ್ತಿ ಯಾವತ್ ಜೀವಂತ ಇದೆ. ಅಂದ್ರೆ ಅನ್ನದಾನವು ಎಲ್ಲಾ ದಾನಕ್ಕಿಂತ ಶ್ರೇಷ್ಠ, ಆದರೆ ವಿದ್ಯಾದಾನ ಅದಕ್ಕಿಂತ ಶ್ರೇಷ್ಠ ಅಲ್ವಾ. ಅನ್ನದಾನ ಅಂದ್ರೆ ನೀವೇನು ಇವಾಗ ಒಂದೊತ್ತು ಅನ್ನವನ್ನ ದಾನ ಮಾಡಿದಿರಿ, ನಂತರ ಮಧ್ಯಾಹ್ನ ಹೊಟ್ಟೆ ಸಿಗ್ತದೆ ಅಲ್ವಾ. ಎಲ್ಲರೂ ಮಧ್ಯಾಹ್ನ ಊಟ ಮಾಡಲೇಬೇಕು. ಆದ್ರೆ ಜ್ಞಾನದಾಸೋಹ ಅಂದ್ರೆ ಜ್ಞಾನವನ್ನ ಏನಾದ್ರೂ ಒಂದ್ಸಲ ನೀಡಿದ್ರೆ ಅದು ಜೀವನ ಪರ್ಯಂತ ಅವನ ಅನ್ನಕ್ಕೆ ಅನುಕೂಲ ಮಾಡಿಕೊಡ್ತದೆ. ಅದಕ್ಕೆ ಅನ್ನದಾನಕ್ಕಿಂತ ವಿದ್ಯಾದಾನ ಮಹತ್ವವಾದದ್ದು. 2 ದಾನವನ್ನ ನೀಡಿ ಜೊತೆಗೆ ನಮ್ಮ ಸಾಹಿತ್ಯ, ಸಂಸ್ಕೃತಿ, ಆಚಾರ ವಿಚಾರಗಳನ್ನು ಕೂಡ ತಿಳಿಸಿಕೊಟ್ಟಂತಹ ಜ್ಞಾನ ದಾಸೋಹಿಗಳು ಯಾರಾದ್ರೂ ಇದ್ರೆ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು. ಯಾಕೆಂದ್ರೆ ಎಲ್ಲರೂ
ಈಗಿನ ಪರಿಸ್ಥಿತಿಯನ್ನು ನೋಡ್ತೀವಿ. ಯಾವುದೇ ಕಾಂಟ್ರವರ್ಸಿ ಇಲ್ಲದೆ ಮಠ ಸ್ವಾಮಿಗಳು ಯಾರಾದ್ರೂ ಇದ್ರೆ ಅವರು ಡಾಕ್ಟರ್ ಶಿವಕುಮಾರ್ ಸ್ವಾಮಿಗಳು. ಏಕೆಂದ್ರೆ ಅವರು ಯಾವ್ದ್ರಲ್ಲೂ ಕಾಂಟ್ರವರ್ಸಿಯನ್ನ ಇದುವರೆಗೂ ಕೂಡ ಯಾವತ್ತೂ ಮಾಡ್ಕೊಳ್ಳೋದಿಲ್ಲ. ಅಂತಹ ತ್ರಿವಿಧ ದಾಸೋಹಿ ಕಾರ್ಯಕ್ರಮವನ್ನ ಪ್ರತಿ ವರ್ಷ ಈ ಹೊಸದುರ್ಗ ಮಹಾನಗರದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಅದು ಒಂದು ವಿಶೇಷವಾಗಿ ಜ್ಞಾನದಾಸೋಹ, ಅನ್ನದಾಸೋಹ, ದಾನವನ್ನ ಮಾಡಿರ್ತಕ್ಕಂಥ ಶಿವಕುಮಾರ ಸ್ವಾಮಿಗಳ ಪುಣ್ಯ ಸ್ಮರಣೋತ್ಸವ ದಿನ ಆಹಾರ ಜೊತೆಗೆ ಆರೋಗ್ಯದ ವಿಚಾರವಾಗಿ ಕೂಡ ಪ್ರತಿ ವರ್ಷ ರಕ್ತದಾನ ಶಿಬಿರ ಎಲ್ಲ ಅವತ್ತು ಚೆಕಪ್ ಮಾಡುವಂತಹ ಒಂದು ಇದನ್ನ ಇವತ್ತು ಮಾಡ್ಕೊಂಡು ಬರ್ತಾ ಇದ್ದಾರೆ. ಮೆಡಿಕಲ್ ಕ್ಯಾಂಪ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಸ್ಥಿತಿಯಲ್ಲಿ ಜೊತೆಗೆ ಕೂಡ ಅನ್ನದಾಸೋಹವನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದಾರೆ. ಅಂತಹ ಒಂದು ಕಾರ್ಯಕ್ರಮವನ್ನ ಈ ಒಂದು ಟ್ಯಾಕ್ಸಿ ಮಾಲಕರ ಮತ್ತು ಚಾಲಕರ ಸಂಘ ಹಾಗೂ ಸ್ವಾಮಿ ವಿವೇಕಾನಂದ ಗೆಳೆಯರ ಬಳಗದ ಸಂಘದವರ ವತಿಯಿಂದ ಪ್ರತಿ ವರ್ಷ ಕೂಡ ಈ ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾಕೆಂದ್ರೆ ನಾವೆಲ್ಲರೂ ಸ್ಮರಣೆಯನ್ನ ಮಾಡುವಂತ ನಮ್ಮ ತಂದೆ ತಾಯಿಗಳನ್ನ ಮಾಡ್ತೀವಿ, ನಮ್ಮ ಅಜ್ಜಂದಿರನ್ನು ಕೂಡ ಮಾಡ್ತೀವಿ. ಆದ್ರೆ ಇಂತಹ ತ್ರಿವಿಧ ದಾಸೋಹಿಗಳ ಸ್ವಾಮಿಗಳ ಒಂದು ಕಾರ್ಯಕ್ರಮವನ್ನ ವಿಶೇಷವಾಗಿ ಅನ್ನದಾನದ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಅದಕ್ಕೆ ಕಾರಣ ಅವರು ಮಾಡಿರ್ತಕ್ಕಂಥ ಕಾರ್ಯಗಳು. 10,000 ವಿದ್ಯಾರ್ಥಿಗಳು ಪ್ರತಿದಿನ 3 ಹೊತ್ತು ಕೂಡ ಈ ಒಂದು ಊಟವನ್ನ ಮಾಡಿ ದಾನವನ್ನ ಕಲಿಯುವಂತಹ ಸ್ಥಳ ಯಾವ್ದಾದ್ರು ಇದ್ರೆ ಅದು ತುಮಕೂರು ಸಿದ್ಧಗಂಗಾ ಮಠ. ಅಂತಹ ಮಠವನ್ನ ಗಟ್ಟಿ ಬೆಳೆಸಿದಂತಹ ಕೀರ್ತಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಸಲ್ಲಿಸ್ತದೆ ಅಂತ ನನ್ನ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಪ್ರತಿ ವರ್ಷ ಇಂತಹ ಒಂದು ಅದ್ಭುತ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂತಹ ಈ ಸ್ವಾಮಿ ವಿವೇಕಾನಂದ ಗೆಳೆಯರ ಬಳಗ ಹಾಗೂ ಟ್ಯಾಕ್ಸಿ ಮಾಲಕರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಶ್ರೀ ಗುರು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಕೃಪಾಶೀರ್ವಾದ, ಕೃಪಾ ಕಾರುಣ್ಯ ಅವೆಲ್ಲರ ಮೇಲೆ ಇರಲಿ ಅಂತ ನನ್ನ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳು ವಿರಾಮವನ್ನು ಕೊಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಆಶೀರ್ವಚನವನ್ನು ನೀಡಿದಂತ ಪರಮಪೂಜ್ಯರಿಗೆ ಪುಸ್ತಕ ಇಲ್ಲಿಂದ ಅನ್ನದಾಸೋಹ ಕಾರ್ಯಕ್ರಮ ಕೂಡ ಚಾಲನೆ ಆಗ್ತಾ ಇದೆ. ಸ್ವಾಮಿಗಳೇ ಅನ್ನದಾನವನ್ನ ಮಾಡ್ತಾ ಇದ್ದಾರೆ, ಅನ್ನ ಬಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೋಡಿ, ಬಂದಂತ ಎಲ್ಲರಿಗೂ ಕೂಡ ಸಿಹಿ ಮತ್ತು ಅನ್ನವನ್ನ ಬಡಿಸ್ತಾ ಇದ್ದಾರೆ. ಎಲ್ಲ ಭಕ್ತರು ಸೇರಿ ಗುರುಗಳಿಗೆ ಗೌರವವನ್ನು ಸಲ್ಲಿಸುವ ಮೂಲಕ ಹಾಗೆ ಈ ದಿವಸ ಅನ್ನ ಸಂತರ್ಪಣೆ ನಡೀತಾ ಇದೆ. ಪ್ರತಿ ವರ್ಷವೂ ವಿಶೇಷವಾಗಿ ನಡೀತಾ ಬಂದಿದ್ದು ಪೂಜ್ಯರು ರಕ್ತದಾನ ಶಿಬಿರವೂ ಈ ದಿವಸ ನಡೀತಾ ಇದೆ. ಆರೋಗ್ಯ ತಪಾಸಣೆ ಇವೆಲ್ಲ ನಡೀತಾ ಇದೆ. ಹೀಗಾಗಿ ಇದೊಂದು ಸಾಮಾಜಿಕ ಸೇವಾ ಕಾರ್ಯಗಳನ್ನು ನಮ್ಮೆಲ್ಲ ಮುಖಂಡರು ಸೇರಿ ಮಾಡುವ ಮೂಲಕ ಗುರುಗಳಿಗೆ ಗೌರವವನ್ನು ಸಲ್ಲಿಸ್ತಾ ಇರುವಂಥದ್ದು ತುಂಬ ಶ್ಲಾಘನೀಯ. ಹಾಗೆಯೇ ಪೂಜ್ಯರು ಅವರ ನಡೆದಾಡುವ ದೇವರು ಅಂತ ನಾವೇನು ಅವ್ರನ್ನ ಪೂಜಿಸ್ತಾ ಇದ್ವಿ, ಅಂಥ ಪೂಜ್ಯರ ಸ್ಮರಣೆಯನ್ನು ನಾವೆಲ್ಲರೂ ಸಹ ಈ ರೀತಿಯಾಗಿ ಮಾಡುವ ಮೂಲಕ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಂತಾಗ್ತದೆ. ಈ ಕಾರ್ಯಕ್ರಮದ ಭಾಗವಹಿಸುವ ಪರಮ ಪೂಜ್ಯ ಶಾಂತಿವೀರ ಮಹಾಸ್ವಾಮೀಜಿಯವರಲ್ಲಿ ವಂದಿಸಿ, ಹಾಗೆ ಗುಡಿಸ್ಕಡದ ಪೂಜ್ಯರಲ್ಲಿ, ನಮ್ಮ ಬಿಡುಬೇರೆ ಪೂಜ್ಯರಲ್ಲಿ ಸಹ ನಮಸ್ಕರಿಸಿ, ಈ ಎಲ್ಲ ಕಾರ್ಯಕರ್ತರು ಮುಂದೆ ಇದೇ ರೀತಿಯಾಗಿ ಇನ್ನಷ್ಟು ಉತ್ತಮ ಕಾರ್ಯಗಳನ್ನು ನಡೆಸುವಂತಾಗಲಿ. ಹಾಗೆ ಸಿದ್ಧಗಂಗಾ ಪೂಜ್ಯರ ಆಶೀರ್ವಾದ ನಮ್ಮ ಎಲ್ಲರ ಮೇಲೆ ಇರಲಿ ಅಂತ ಆಶಿಸಿ ಎಲ್ಲರಿಗೂ ಶುಭವನ್ನು ಹಾರೈಸುತ್ತೇವೆ. ಸದಾ ಸ್ಮರಣೀಯರಾದ ಜಗತ್ತಿನ ಎಲ್ಲ ದಾರ್ಶನಿಕರನ್ನು ಭಕ್ತಿಯಿಂದ ಸ್ಮರಿಸಿ, ನಮ್ಮೆಲ್ಲರ ಪ್ರೇರಣೆ ಸ್ಫೂರ್ತಿದಾಯಕ ತ್ರಿವಿಧ ದಾಸೋಹಿ ಲಿಂಗೈಕ್ಯ ಶಿವಕುಮಾರ ಮಹಾಸ್ವಾಮೀಜಿಯವರ ಪುಣ್ಯಸ್ಮರಣೆಯಂದು ಹೊಸದುರ್ಗದ ವಿವೇಕಾನಂದ ಸೇವಾ ಸಮಿತಿಯ ಪದಾಧಿಕಾರಿಗಳು ಮತ್ತು ಎಲ್ಲ ವೀರಶೈವ ಲಿಂಗಾಯತ ಸಂಘಟನೆ ಮತ್ತು ಎಲ್ಲ ತಾಲೂಕಿನ ನಾಗರಿಕರ ಹಾಗೂ ಟ್ರ್ಯಾಕ್ಸ್ ಮಾಲೀಕರು ಮತ್ತು ಚಾಲಕರ ಸಹಯೋಗದಲ್ಲಿ ಪ್ರತಿ ವರ್ಷದಂತೆ ಭಕ್ತಾದಿಗಳಿಗೆ ದಾಸೋಹ, ರೋಗಿಗಳಿಗೆ ರಕ್ತದಾನ ಮಾಡುವಂಥ ಒಂದು ಶ್ರೇಷ್ಠ ಕೆಲಸವನ್ನು ನಮ್ಮ ರಾಗಿ ಕುಮಾರ್ ಅವರ ನೇತೃತ್ವದಲ್ಲಿ ಮತ್ತು ಎಲ್ಲ ಸಂಘಟನೆಯ ಅಧ್ಯಕ್ಷರು ಪದಾಧಿಕಾರಿ ನೇತೃತ್ವದಲ್ಲಿ ಕಳೆದ ಅನೇಕ ವರ್ಷಗಳಿಂದ ಮಾಡ್ಕೊಂಡು ಬರ್ತಿದ್ದಾರೆ. ಇದೊಂದು ವಿಶೇಷ. ತ್ರಿವಿಧ ದಾಸೋಹಿಗಳನ್ನು ನೆನೆಸ್ಕೊಳ್ಳೋದು ಹೆಂಗೆ ಅಂದರೆ, ದಾಸೋಹ ಮಾಡುವ ಮೂಲಕ, ಪ್ರಸಾದ ಮಾಡುವ ಮೂಲಕ, ಶರಣರು ಹೇಳಿದ್ದನ್ನು ನಾವೆಲ್ಲರೂ ಕೂಡ ಫಾಲೋ ಮಾಡಬೇಕು. ಪ್ರಸಾದ ಕಾಯವ ಕೆಡಿಸಲಾಗದು ಅಂತೇಳಿ 12ನೇ ಶತಮಾನದಲ್ಲೇ ಶರಣರು ಹೇಳಿದ್ದಾರೆ. ಈ ಕಾಯ ಇದೊಂದು ಪ್ರಸಾದ ಕಾಯ.
ಈ ಕಾಯಕ್ಕೆ ಏನನ್ನ ಹಾಕ್ಬೇಕು ಏನನ್ನ ಹಾಕ್ಬಾರ್ದು ಅನ್ನೋಂಥ ವಿವೇಕ ನಮ್ಮೆಲ್ಲರಿಗೂ ಇರಬೇಕು. ಶಿವಕುಮಾರ ಸ್ವಾಮೀಜಿಯವರ ಸ್ಮರಣೆ ಮಾಡ್ಕೊಳ್ಳೋದು ಅಂದರೆ ದುಶ್ಚಟ, ದುರಭ್ಯಾಸ, ದುರ್ಗುಣಗಳನ್ನು ದೂರ ಮಾಡಿ ಸಂಸ್ಕಾರವನ್ನು, ಸಹಜತೆಯನ್ನು, ಸರಳತೆಯನ್ನು, ವಿಶೇಷವಾಗಿ ಎಲ್ಲರೂ ನಮ್ಮವರು ಎನ್ನುವಂಥ ಸಹಬಾಳ್ವೆಯನ್ನು ನಡೆಸುವಂಥ ಒಂದು ಔದಾರ್ಯವನ್ನು ಇವತ್ತು ಸಮಾಜದಲ್ಲಿ ಮಾಡಬೇಕಾದಂಥ ಪರಿಸ್ಥಿತಿ ನಾವೆಲ್ಲರೂ ಕೂಡ ಇದ್ದೇವೆ. ಸಂವಿಧಾನ ಅನುಷ್ಠಾನ ಆಗಿ 75 ವರ್ಷ ಆದರೂ ಕೂಡ ಇನ್ನೂ ಸಮಾಜದಲ್ಲಿ ಅನೇಕ ರೀತಿಯಾದಂಥ ತಾರತಮ್ಯಗಳು, ಮೀಸಲಾತಿಯ ಗೊಂದಲಗಳು, ಜಾತಿಯ ಗೊಂದಲಗಳು, ಅನೇಕ ಏರಿಳಿತಗಳು, ಸಮಾಜದ ಅನೇಕ ತಲ್ಲಣಗಳಿಗೆ ಇವತ್ತಿನ ತರುಣರು ಒಳಗಾಗ್ತಿರುವಂಥದ್ದು ಕೂಡ ಅತ್ಯಂತ ಆತಂಕಕಾರಿ ಬೆಳವಣಿಗೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡ್ವಿ. ಮೌನ ಕ್ರಾಂತಿಯಾಗಿ, ತಪಸ್ವಿಯಾಗಿ, ಯಾರಿಗೂ ಹೇಳದೆ ಕೇಳದೆ ಸೇವೆ ಮಾಡಿದಂಥ ಶಿವಕುಮಾರ ಮಹಾಸ್ವಾಮೀಜಿಯವರು ನಾವೆಲ್ಲರೂ ಕೂಡ ಪ್ರೇರಣೆ ಆಗಬೇಕು. ಭಾಳ ಸಂದರ್ಭದಲ್ಲಿ ಖಾಲಿ ಡಬ್ಬಗಳೇ ಸೌಂಡ್ ಮಾಡ್ತಿರ್ತಾರೆ, ಸೇವೆ ಏನೂ ಇರಲ್ಲ, ಬರೀ ಡಬ್ಬ ಗಂಟೆ ಅಲ್ಲಾಡಿಸ್ದಂಗೆ. ಆದರೆ ಶಿವಕುಮಾರ ಸ್ವಾಮೀಜಿ ತುಂಬಿದ ಕೂಡ ಎಂದು ತುಳುಕ್ಲಿಲ್ಲ, ಸೌಂಡ್ ಮಾಡಲಿಲ್ಲ. ನೀವು ನೋಡ್ಬೋದು, ನೋಟ್ಗಿನ ಕಾಯಿನ್ಗಳು ಸೌಂಡ್ ಮಾಡ್ತಿರ್ತವೆ. ಹಾಗೆ ಸೇವೆ ಮಾಡದೇ ಇರುವಂಥವ್ರು ಭಾಳ ಸಂದರ್ಭ ಸೌಂಡ್ ಮಾಡಕ್ಕೆ ಹೋಗ್ತಾರೆ, ಅದು ತಾತ್ಕಾಲಿಕವಾಗಿರುತ್ತೆ. ಆದರೆ ಶಿವಕುಮಾರ ಮಹಾಸ್ವಾಮೀಜಿಯವರು ಎಲ್ಲ ಮಠಾಧೀಶರಿಗೆ, ಎಲ್ಲ ಸಂಘಟನೆಗೆ, ಎಲ್ಲ ಭಕ್ತರಿಗೆ, ಎಲ್ಲ ಯೋಗಿ ತಪಸ್ವಿ ದಾನಿಗಳಿಗೆ ಒಂದು ಪ್ರೇರಣೆ ಯಾರಪ್ಪ ಅಂದರೆ ಪೂಜ್ಯ ಶಿವಕುಮಾರ ಮಹಾಸ್ವಾಮೀಜಿಯವರು. ಅವರ ಸ್ಮರಣೆಯಿಂದ ಏನು ವಸ್ತುರ್ಗದ ಎಲ್ಲ ನಾಗರಿಕರು ಪೂಜ್ಯತ್ರಯರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಏನು ಮಾಡ್ತಿದ್ರ, ಇದೇ ಕಾರ್ಯಕ್ರಮ ಖಂಡಿತ ಮುಂದಿನ ನಾವು 10ವರೆಗೆ ಬರಬೇಕಿತ್ತು. ಗುರುಗಳು ನಿನ್ನೆ ತಾನೇ ಅವರಿಗೆ ಮಾಹಿತಿ, ಈಗ ಬೆಳಗ್ಗೆ ನಾನು ಹೇಳಿಲ್ಲ ಬುದ್ಧಿ ರಾಗಿ ಮಾಡ್ತಿದ್ದ, ನಾವೆಲ್ಲ ಹೋಗ್ಬೇಕು ಅಂದಿದ್ದಕ್ಕೆ ಮಠದಲ್ಲಿ ಭಕ್ತರು ಬಂದಿದ್ದ ಕಾರಣಕ್ಕೆ ಅವ್ರು ಮಾತಾಡಿಸಿ ಮತ್ತು ಇನ್ನು ಸೋಮಸಂದರ್ಭ ಒಂದು ಕಾರ್ಯಕ್ರಮ ಹೋಗ್ಬೇಕಿತ್ತು. ಎಷ್ಟೊತ್ತರ ಆಗಲಿ ಹೋಗೋದು ಪುಷ್ಪ ನಮನ ಮಾಡಿ ಸಂಘಟಕರು ಬೆಂತಟ್ಟು ಹೋಗೋಣ ಅನ್ನೋ ಕಾರಣಕ್ಕೆ ಬಂದು ಪೂಜ್ಯರ ದರ್ಶನ, ಭಕ್ತರ ನೀವೆಲ್ಲರ ಉರುಪನ ನೋಡಿ ಸಂತೋಷ ಆಗಿದೆ. ಇಂಥ ಸಾರ್ವತ್ರಿಕ ಎಲ್ಲರನ್ನ ಕರ್ಕೊಂಡು ಹೋಗುವಂಥ ಬಸವಣ್ಣವರು ಮಾತೇನಿದೆ, ಇವನಾರವ 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 ಎಂದೆನಿಸದೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸುವಂಥ ಮಾತನ್ನ ಇವತ್ತು ಇಲ್ಲಿ ಸಂಘಟನೆ ಅನುಷ್ಠಾನಗೊಳಿಸ್ತಿರುವಂಥದ್ದು ನಾವೆಲ್ಲರೂ ಕೂಡ ಮೆಚ್ಕೊಳ್ಬೇಕಾದಂಥದ್ದು. ನೈಜ ಬಸವತತ್ವ ವೀರಶೈವರಿಗೆ ಅರ್ಥ ಆಗಿದ್ರೆ ಸೂರ್ಯ ಚಂದ್ರ ಇರೋವರೆಗೂ ಕೂಡ ನೀವು ರಾಜರಾಗಿರ್ತಿದ್ರು. ಆದರೆ ಬಸವಣ್ಣ ಅಪ್ಪನೂ ನಮ್ಮ ಮಾದಾರ ಚೆನ್ನಯ್ಯ ಅಂತ ಕರ್ಕೊಂಡು ಹೋದ, ಬಪ್ಪನೂ ನಮ್ಮ ಮಾದಾರ ಚೆನ್ನಯ್ಯ ಅಂತ ಕರ್ಕೊಂಡು ಹೋದ, ಅಡಪದ ಅಪ್ಪಣ್ಣನ ಕರ್ಕೊಂಡು ಹೋದ, ಮಡಿವಾಳ ಮಾಚೆಯನ್ನು ಕರ್ಕೊಂಡು ಹೋದ. ನಾವಷ್ಟೇ ನೀವು ಅಲ್ಲೇ ಅಂದರೆ ನಿಮ್ಮ ಜೊತೆ ಹೆಂಗೆ ಬರ್ತಾರೆ, ಹೆಂಗೆ ನೀವು ರಾಜರಾಗಕ್ಕಾಗುತ್ತೆ? ಅರ್ಥ ಮಾಡ್ಕೊಳ್ಳಿ. ಸಮಾಜದಾಗ ಎಲ್ಲ ಸ್ತರನೂ ಬೇಕು. ಮಡಿವಾಳ ನಮಗೆ ಸ್ವಾಮಿಗಳಿಗೆ ಹೋಗಿ ಮಡಿ ಹಾಸ್ಲಿಲ್ಲ ಅಂದರೆ ನೀವು ಹಾಸ್ತೀರಾ? ಅಡಪದ ಬಂದು ಚೌರ ಮಾಡಲಿಲ್ಲ ಅಂದರೆ ನೀವು ಮಾಡ್ತೀರಾ? ಮಾದಾರ ಚೆನ್ನಯ್ಯ ಬಂದು ನಮಗೆ ಪಾತ್ರಕ್ಷೆ ಹೊಲಿಲಿಲ್ಲ ಅಂದರೆ ನೀವು ಹೊಲಿತೀರಾ? ದೋಹಾರ ಕಕ್ಕಯ್ಯ ಇಲ್ಲ ಅಂದರೆ ನೀವು ಮಾಡ್ತೀರಾ? ಕುಂಬಾರ ಗುಂಡ ಇಲ್ಲ ಅಂದ್ರೆ ಇವತ್ತಿನ ಸ್ಟೀಲ್ ಬಂದು ಹಾಕ್ತಿದ್ಯಾ? ಬಸವಾದಿ ಶರಣರು ಅಂದರೆ ಅದು ಸಮಗ್ರತೆ. ಬಸವಾದಿ ಶರಣರು ಅಂದರೆ ಅದು ಪರಿಪೂರ್ಣ. ಅಲ್ಲಿ ಗೊಂದಲ ಇಲ್ಲ, ಅಲ್ಲಿ ತಾರತಮ್ಯ ಇಲ್ಲ, ಹೆಣ್ಣು ಗಂಡು ಅನ್ನೋ ಒಂದು ಲಿಂಗ ಭೇದವಿಲ್ಲ. ಎಲ್ಲವನ್ನ ಪರಿಪೂರ್ಣವಾದಂಥದ್ದು ಬಸವತತ್ವ. ಅದೇ ಬಸವತತ್ವ ಉಸಿರಾಗಿಸ್ಕೊಂಡರು ಪೂಜ್ಯ ಶಿವಕುಮಾರ ಮಹಾಸ್ವಾಮೀಜಿಯವರು. ಅವರ ಆದರ್ಶ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ ಅನ್ನುವಂಥ ಮಾತನ್ನು ಹೇಳಿ, ಸಂಘಟಕರಿಗೆ ವಿಶೇಷವಾಗಿ ಅಂಗಡಿಯಿಂದ ಪಾಲನ್ನು ಕೊಟ್ಟು, ದವಸವನ್ನು ಕೊಟ್ಟು, ಜೊತೆಗೆ ನೀಡುವಂಥ ಪಾತ್ರೆ ಕೊಡೋದಿರ್ಬೋದು, ಎಲ್ಲರೂ ಸಹಾಯ ಮಾಡಿದ್ರು. ಇಲ್ಲಿ ಸ್ವಾಮಿಗಳಿಗಿನ ಹೆಚ್ಚಾಗಿ ಭಕ್ತರ ಶ್ರಮ ಭಾಳ ಇದೆ. ಹಾಗಾಗಿ ಶಿವಕುಮಾರ ಸ್ವಾಮೀಜಿ ಅವ್ರ ಕೃಪೆ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹಾರೈಸಿ, ಮುಂದಿನ ಸಭೆಗೆ ಇಬ್ಬರು ಪೂಜ್ಯರು ಹೋಗ್ಬೇಕಾದ್ರಿಂದ ಪರಮ ಪೂಜ್ಯರಿಬ್ಬರು ಕೂಡ ಬಂದಿದ್ದಾರೆ. ಎಲ್ಲ ಪೂಜ್ಯರ ಆಶ್ರಮದಿಂದ ಸಮಾಜ ಎಲ್ಲ ಒಗ್ಗಟ್ಟಾಗಿ ಚೆನ್ನಾಗಿರ್ಕೊಂಡು ಹೋಗ್ರಿ. ನಾವು ಒಳ್ಳೆಯವರಾಗಿ ಬೇರೆಯವರು ಒಳ್ಳೆಯವ್ರು ಮಾಡುವಂಥ ಶಕ್ತಿಯನ್ನು ದೇವರು ನಮ್ಮೆಲ್ಲರಿಗೂ ಕರುಣಿಸ್ತೇವೆ ಅಂತ ಹಾರೈಸಿ ಮಾತನ್ನು ಪೂರೈಸ್ತೇವೆ. ಶರಣಾರ್ಥಿಗಳು. ಆಶೀರ್ವಚನವನ್ನು ನೀಡಿದಂತ ಪರಮ ಪೂಜ್ಯ ಶಾಂತವೀರ ಮಹಾಸ್ವಾಮಿಗಳು ಹಾಗೂ ಪುರುಷೋತ್ತಮಾನಂದ ಮಹಾಪುರಿ ಸ್ವಾಮಿಗಳಿಗೆ ಭಕ್ತಿಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸಿದ್ದೇನೆ. ಅನುಕಂಪ ಸಾಗರದ ಹೃದಯಕ್ಕೆ ದೇವಲೋಕವೇ ತಲೆಬಾಗಿದೆ. ಶಿವಭಕ್ತನ ಕಂಡ ಭಕ್ತನಿಗೆ ಎಲ್ಲೆಲ್ಲದ ಹರುಷ. ಈ ಶತಮಾನ ಕಂಡ ತೇಜ ಪುರುಷ ಸುದ್ದಿಗಾಗಿ ಸೇವೆ ಮಾಡಲಿಲ್ಲ, ಸೇವೆ ಮಾಡಿ ಸುದ್ದಿಯಾಗಲಿಲ್ಲ.